ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 3 ದಿವಸಗಳ ದೀರ್ಘವಾದ ವಿರಾಮ, ಏನೇನೋ ಮಧ್ಯದಲ್ಲಿ ಘಟನೆಗಳು ನಡೆದು ಮೊನ್ನೆ ಆಗಲಿ ನಿನ್ನೆ ಆಗಲಿ ನಾವು ಪಾಠ ಮಾಡಲಿಕ್ಕಾಗಲಿಲ್ಲ, ಚಿಂತನೆ ಮಾಡಲಿಕ್ಕಾಗಲಿಲ್ಲ. ಅದರಿಂದಾಗಿ ಒಂದು ವಿಚ್ಛಿತ್ತಿ ಬಂತು. ಆ ಕಾರಣದಿಂದ ಶಾಂತಿ ಪರ್ವದಲ್ಲಿ, ರಾಜಧರ್ಮ ಪರ್ವದಲ್ಲಿ ನಾವು ಎಲ್ಲಿ ಇದ್ದೆವು ಅನ್ನೋದನ್ನು ಹೇಳಬೇಕಾಗತ್ತೆ. ನಾವು ಎಲ್ಲಿದ್ವಿ ಅಂತ ಹೇಳಿದ್ರೆ, ಮುಚಕುಂದನ ಸಂವಾದದ ತನಕ ಬಂದಿದ್ವಿ. ಅದರಲ್ಲಿ ಕೆಲವು ಭಾಗವನ್ನ ನಾವು ನೋಡಿದ್ವಿ. ಅಲ್ಲಿಯ ತನಕ ರಾಜನ ಬೇರೆ ಬೇರೆ ಕರ್ತವ್ಯಗಳು, ಅವನ ಏನು ಪ್ರಶ್ನೆಗಳಿದೆ ಅದನ್ನೆಲ್ಲ ದಾಟಿ ಕಡೆಗೆ ತ್ರಿವರ್ಣದ ಕೆಲಸ ಏನು, ಚಾತುರ್ವರ್ಣ್ಯದ ಸ್ವರೂಪ ಏನು, ಅದು ಇಬ್ಬರಿಗೂ ಐಡಿಯಾ ಇಲ್ಲ. ಚಾತುರ್ವರ್ಣ್ಯದ ಸ್ವರೂಪ ಏನು ಅಂತ, ಅಮಾತ್ಯ ಲಕ್ಷಣ ಕಥನ, ಪುರೋಹಿತ ಲಕ್ಷಣ ಕಥನ, ಅವುಗಳನ್ನೆಲ್ಲವನ್ನ ದಾಟಿ ಉಚಥ್ಯ, ಮಾಂಧಾತೃ ಇವರೆಲ್ಲರ ಸಂವಾದ, ಕಡೆಗೆ ಅಂಬರೀಷ ಏನು ತಪ್ಪು ತಿಳಿದುಕೊಂಡಿದ್ದ, ಅಂತಹ ಮಹಾ ಏಕಾದಶಿ ನಿಷ್ಠನಾಗಿದ್ದವನು ಅವನ ಪರಿಸರಕ್ಕನುಗುಣವಾಗಿ ಏನನ್ನು ತಿಳಿದಿದ್ದ ಅನ್ನೋದನ್ನೆಲ್ಲ ನೋಡಿದೆವು. ಈ ಹಂತದಲ್ಲಿ ನಾವು ಸುಮಾರು 95 ಅಧ್ಯಾಯಗಳನ್ನು ನೋಡಿಕೊಂಡು 100ನೇ ಅಧ್ಯಾಯದ ಕಡೆಗೆ ಬರ್ತಾ ಇದ್ವಿ. ಅದರಲ್ಲಿ ಬೇರೆ ಬೇರೆ ಯುದ್ಧ ತಂತ್ರಗಳು ಮೊದಲಾದವುಗಳನ್ನು ಎಲ್ಲ ನಿರೂಪಣೆ ಮಾಡಿ ಕಾಲಕವೃಕ್ಷೀಯನ ಸಂವಾದ ಅದಲ್ಲಿಗೆ ಬಂದಿದ್ವಿ. ಈಗ 100ನೇ ಅಧ್ಯಾಯದಲ್ಲಿ ಇದ್ದೇವೆ. ಯುಧಿಷ್ಠಿರ ಕೇಳ್ತಾನೆ, ಸತ್ಯ ಯಾವುದು, ಅನೃತ ಯಾವುದು ಅಂತ. ಅಲ್ಲಿಗೆ ಬಂದಿದ್ವಿ. ಇತಿಪೂರ್ವ ಕಥಾನುವಾದ. ನಾವು ಅಲ್ಲಿಂದ ಈಗ ಮುಂದುವರಿಸ್ತಾ ಇದ್ದೇವೆ. ಯುಧಿಷ್ಠಿರ ಕಥಂ ಧರ್ಮೇ ಸ್ಥಾತುಮಿಚ್ಛನ್ ನರೋ ವರ್ತೇತ ಭಾರತ ತತ್ವಂ ಜಿಜ್ಞಾತಮಾನಾಯ ಪ್ರಬ್ರೂಹಿ ಭರತರಷಭಾ. ಧರ್ಮದಲ್ಲಿ ಇರುವವನು ಹೇಗೆ ಇರಬೇಕು, ನಾನು ತತ್ವಜಿಜ್ಞಾಸುವಾಗಿ ಬಂದಿದ್ದೇನೆ. ಸತ್ಯಂ ಚೈವಾನೃತಂ ಚೋಭೆ ಲೋಕಾನಾವೃತ್ಯ ತಿಷ್ಠತಃ ತಯೋಃ ಕಿಮಾಚರೇದ್ರಾಜನ್ ಪುರುಷೋ ಧರ್ಮ ನಿಶ್ಚಯ. ಸತ್ಯ ಮತ್ತು ಸುಳ್ಳು, ಅನೃತ ಅಂತ ಹೇಳಿ ನಾವು ಇವತ್ತಿನ ಪರಿಭಾಷೆಯಲ್ಲಿ ಸುಳ್ಳು ಅಂತ ಹೇಳೋದು ಕಷ್ಟ ಇದೆ. ಅನೃತ ಅನ್ನೋದನ್ನು ನಾವು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ, ಸತ್ಯ ಅಲ್ಲದೆ ಇರೋದು ಅಂತ ಅಷ್ಟೇ ಹೇಳಬಹುದು. ಏಕೆಂದರೆ ಋತ ಅಂದ್ರೇ ಯಥಾರ್ಥ ಜ್ಞಾನ,
ಯಾವುದು ಯಥಾರ್ಥ ಜ್ಞಾನ ಅಲ್ಲವೋ ಅದು ಅನೃತ. ಅನೃತ ಯಾವುದು? ಸುಳ್ಳು ಅಂತ. ಹೇಗೆ? ಉಪನಿಷತ್ತಿನಲ್ಲಿ ಸತ್ಯ ಅನ್ನುವಲ್ಲಿ ಸತ್ ತಿ ಯಾ ಅಂತ 3. ಅದರಲ್ಲಿ ತಿ ಅಂತಂದ್ರೆ ಅನ್ಯಥಾ ಜ್ಞಾನ, ಸತ್ ನಿರ್ದುಷ್ಟವಾದ ಜ್ಞಾನ, ತಿ ಅಂದ್ರೆ ಅನ್ಯಥಾ ಜ್ಞಾನ. ಇವೆರಡನ್ನೂ ನಿಯಂತ್ರಣ ಮಾಡುವ ಪರಮಾತ್ಮನ ಹೆಸರು ಸತ್ಯ ಅಂತ. ಬಹಳ ವಿಚಿತ್ರ ಇದು. ಇಲ್ಲಿ ಲೋಕದ ದೃಷ್ಟಿಯಿಂದ ಉಪನಿಷತ್ತಿನ ತನಕ ಹೋಗಬೇಕಲ್ಲ, ಜನರ ದೃಷ್ಟಿಯನ್ನು ಸತ್ಯ ಅಂದ್ರೆ ಬಹಳ ಕಾಣೋದು ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಈವನ್ ನಾಸ್ತಿಕ ಅಗ್ರೇಸರ ಒಬ್ಬ ಇದ್ದಾನೆ, ನಾಸ್ತಿಕರಲ್ಲೇ ಅಗ್ರೇಸರ ಅವನು. ಅವನ ಹೆಸರು ಡಾಕಿನ್ಸ್, ರಿಚರ್ಡ್ ಡಾಕಿನ್ಸ್. ಅವನು ಕೂಡ ಸತ್ಯ ಅಂದ್ರೆ ಯಾವುದು? ಕಾಣೋದೆಲ್ಲ ಸತ್ಯ ಅಲ್ಲ, ಭಾವಿಸೋದೆಲ್ಲ ಸತ್ಯ ಅಲ್ಲ ಅಂದ್ರೆ ಇನ್ಯಾವುದು ಸತ್ಯ ಅನ್ನೋದರಲ್ಲಿ ಗೊಂದಲಗೆಟ್ಟು, ತಳಕೆಟ್ಟು, ಮೇಲೆ ನೋಡ್ಲಿಕ್ಕಾಗದೆ ಗೊಂದಲದಲ್ಲಿ ಸಿಲುಕಿ ಬಿದ್ದಿದ್ದಾನೆ. ಅವನ ಬರಹವೇ ಸಾಕ್ಷಿ. ಮೊದಲನೇದು ವಾಟ್ ಈಸ್ ರಿಯಲ್, ವ್ಯಾಟ್ ಈಸ್ ಫ್ಯಾಕ್ಟ್ ಅಂತ ಹೇಳಿ ಗೊಂದಲಗೆಟ್ಟು ಬಿದ್ದಿದ್ದಾರೆ. ಅದರಿಂದಾಗಿ ಸತ್ಯಾನೃತ ನಾವಂದುಕೊಂಡಷ್ಟು ಸುಲಭ ಇಲ್ಲ. ತಯೋ ಕಿಮಾಚರೇದ್ರಾಜನ್ ಪುರುಷೋ ಧರ್ಮ ನಿಶ್ಚಯ ಕಿಂ ಸ್ವಿತ್ ಸತ್ಯಂ ಕಿಮನೃತಂ ಕಿಂ ಸ್ವಿತ್ ಧರ್ಮಂ ಸನಾತನಂ ಕಸ್ಮಿನ್ ಕಾಲೇ ವದೇತ್ ಸತ್ಯಂ ಕಸ್ಮಿನ್ ವಾಪ್ಯನೃತಂ ವದೇತ್. ಸತ್ಯ ಅಂದ್ರೆ ಯಾವುದು? ಅನೃತ ಅಂದ್ರೆ ಯಾವುದು? ಧರ್ಮ ಅಂದ್ರೆ ಯಾವುದು? ಯಾವ ಕಾಲದಲ್ಲಿ ಸತ್ಯ ಹೇಳಬೇಕು, ಯಾವ ಕಾಲದಲ್ಲಿ ಸುಳ್ಳು ಹೇಳಬೇಕು. ಭೀಷ್ಮ ಸತ್ಯಸ್ಯ ವಚನಂ ಸಾಧು ನ ಸತ್ಯಾದ್ವಿದ್ಯತೆ ಪರಂ ಯತ್ತು ಲೋಕೆ ಸುದುರ್ಜ್ಞೇಯಂ ತತ್ತೇ ವಕ್ಷ್ಯಾಮಿ ಭಾರತ. ಸತ್ಯದ ಮಾತೇನೋ ಒಳ್ಳೆಯದೇ, ಸತ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆದರೆ ಸತ್ಯ ಅಂದರೆ ಸುದುರ್ಜ್ಞೇಯಂ, ತಿಳ್ಕೊಳ್ಳಿಕ್ಕಾಗೋದೇ ಇಲ್ಲ. ಭವೇತ್ ಸತ್ಯಂ ನ ವಕ್ತವ್ಯಂ ವಕ್ತವ್ಯಮನೃತಂ ಭವೇತ್ ಯತ್ರಾನೃತಂ ಭವೇತ್ ಸತ್ಯಂ ಸತ್ಯಂ ವ್ಯಾಪ್ಯನೃತಂ ಭವೇತ್. ಕೆಲವೊಮ್ಮೆ ಸತ್ಯ ಇರುತ್ತೆ, ಹೇಳಬಾರದು. ಸತ್ಯವನ್ನು ತಿಳ್ಕೊಂಡು ಸುಳ್ಳನ್ನು ಹೇಳಬೇಕಾಗತ್ತೆ. ಕೆಲವೊಂದು ಕಡೆ ಅನೃತವೇ ಸತ್ಯ ಆಗತ್ತೆ, ಸತ್ಯ ಅನೃತ ಆಗತ್ತೆ. ಸತ್ಯ ಸುಳ್ಳುಗಳು ವಿಪರೀತ ಸಂಕೀರ್ಣ. ತಾದೃಶೋ ವಧ್ಯತೆ ಪಾಪೋ ಯತ್ರ ಸತ್ಯಮನಿಶ್ಚಯಾತ್ ಸತ್ಯಾನೃತೆ ವಿನಿಶ್ಚಿತ್ಯ ತತೋ ಭವತಿ ಧರ್ಮವಿತ್. ತಾದೃಶೋ ವಧ್ಯತೆ ಪಾಪ. ಅನಿಶ್ಚಿತವಾದ ಸತ್ಯ ಏನಿದೆ ಅವನು ಅದು ಸತ್ಯವೇ, ಆದರೆ ಅನಿಶ್ಚಿತ. ಅಂತಹ ಸಂದರ್ಭದಲ್ಲಿ ಹೇಳದವನು ಸಿಕ್ಕಿ ಬೀಳ್ತಾನೆ. ಸತ್ಯ ಯಾವುದು ಅನೃತ ಯಾವುದು ಅಂತ ನಿಶ್ಚಯ ಮಾಡಿದ್ರೆ ಮಾತ್ರ ಅವನು ಧರ್ಮವನ್ನು ಬಲ್ಲವ, ಬೇರೆ ಅಲ್ಲ. ಅಪ್ಯನಾರ್ಯೋ ಕೃತ ಪ್ರಜ್ಞ ಪುರುಷೋಪ್ಯತಿದಾರುಣ ಸುಮಹತ್ ಪ್ರಾಪ್ನುಯಾತ್ ಪುಣ್ಯಂ ಬಲ ಕೊಂಡವಧಾದಿವಾ. ಅಪಿ ಅನಾರ್ಯ ಅಕೃತ ಪ್ರಜ್ಞ, ಪ್ರಜ್ಞೆಯೇ ಇರದವ, ಮೂರ್ಖ, ದಾರುಣ ಅಂತಹ ಪುರುಷನೂ ಕೂಡ ಪುಣ್ಯಂ ಪ್ರಾಪ್ನುಯಾತ್, ಪುಣ್ಯವನ್ನು ಪಡೆದಾನು. ಹೇಗೆ? ಬಲಾಕಃ ಅಂಡವಧಾದಿವ. ಬಲಾಕ ಅಂಡವಧಾದಿವ, ಮೊಟ್ಟೆಯನ್ನ ಒಡೆದು ಪುಣ್ಯವನ್ನು ಪಡೆದಿದೆ. ಅದರ ಬಗ್ಗೆ ಮುಂದೆ ಬರುತ್ತೆ ಆ ಕಥೆ. ಆ ಕಥೆ ಮುಂದೆ ಬರುತ್ತೆ. ಅದರಿಂದಾಗಿ ನಾನಿಲ್ಲಿ ಹೇಳೋಲ್ಲ. ಕಿಂ ಆಶ್ಚರ್ಯಂಚಯನ್ ಮೂಢೋ ಧರ್ಮ ಕಾಮೋಪ್ಯ ಧರ್ಮವಿತ್ ಸುಮಹತ್ ಪ್ರಾಪ್ನುಯಾತ್ ಪಾಪಂ ಗಂಗಾಯಾಮಿವ ಕೌಶಿಕಃ. ಧರ್ಮಕಾಮ, ಒಳ್ಳೆ ಧರ್ಮವನ್ನು ಬಯಸುವವ, ಆದರೆ ಮೂಢ. ಅವನು ಪಾಪವನ್ನು ಪಡೆದಾನು. ಹೇಗೆ? ಗಂಗೆಯಲ್ಲಿ ಕೌಶಿಕ ಹೇಗೆ ಹಾಗೆ. ಅದರದ್ದು ಕಥೆಯೂ ಮುಂದೆ ಬರುತ್ತೆ. ತಾದೃಶೋಯ ಮನು ಪ್ರಶ್ನೋ
ಯತ್ರ ಧರ್ಮಸ್ಸು ದುರ್ವಿಧಃ ದುಷ್ಕರಂ ಚಾಪಿ ಸಂಖ್ಯಾತುಂ ತರ್ಕೇಣಾತ್ರ ವ್ಯವಸ್ಯತಿ. ಅದರಿಂದಾಗಿ ಧರ್ಮ ಅನ್ನೋದು ಅತ್ಯಂತ ದುರ್ಲಭ, ದುರ್ಜ್ಞೇಯ. ಇದು ಧರ್ಮ ಅಲ್ಲ ಅಂತ ಕ್ರಿಯೆಯನ್ನು ಹೇಳಲಿಕ್ಕಾಗಲ್ಲ. ಆ ಕ್ರಿಯೆಯ ಹಿಂದೆ ಇರುವ ಮನಸ್ತತ್ವವೇ ಅದು ಧರ್ಮ. ಇವತ್ತು ನಾವು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನೋಡಿದೆವು. ಮನಸಃ ದ್ವೇಷರಾಗಾಭ್ಯಾಂ ಪುಣ್ಯಪಾಪ ಸಮುದ್ಭವ. ಮನಸಃ ದ್ವೇಷರಾಗಾಭ್ಯಾಂ, ಮನಸ್ಸಿನ ದ್ವೇಷವೋ ಪುಣ್ಯ, ಮನಸ್ಸಿನ ರಾಗವೋ, ಮನಸ್ಸಿನ ದ್ವೇಷ, ಮನಸ್ಸಿನ ರಾಗ, ತಪ್ಪು ತಿಳುವಳಿಕೆ, ಅದರಿಂದಲೇ ಪಾಪ ಬರೋದು. ಅದಿಲ್ಲದೆ ಹೋದ್ರೆ ಪುಣ್ಯ ಬರುತ್ತೆ ಅಷ್ಟೇ. ಈ ಕ್ರಿಯೆ ಮಾಡಿದ್ರೆ ಪುಣ್ಯ ಬರುತ್ತೆ, ಈ ಕ್ರಿಯೆ ಮಾಡಿದ್ರೆ ಪಾಪ ಬರುತ್ತೆ ಅನ್ನೋದು ಮೀಮಾಂಸಕರು ನಮ್ಮ ತಲೆಯಲ್ಲಿ ಇಟ್ಟ ಭಾವ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಮಧ್ವಾಚಾರ್ಯರ ಮಾತು, ಮನಸಃ ದ್ವೇಷರಾಗಾಭ್ಯಾಂ ಪುಣ್ಯ ಪಾಪ ಸಮುದ್ಭವ. ಮನಸ್ಸಿನ ದ್ವೇಷ ಇತ್ತ, ನೀವೇನು ಕ್ರಿಯೆ ಮಾಡಿದ್ರೂ ಪಾಪವೇ. ರಾಗ, ತಪ್ಪು ತಿಳುವಳಿಕೆ ಇತ್ತ, ಏನು ಮಾಡಿದ್ರೂ ಪಾಪವೇ. ಮನಸ್ಸಿನ ದ್ವೇಷ ಕಡಿಮೆ ಇತ್ತ, ಪುಣ್ಯ. ಮನಸ್ಸಿನ ರಾಗ ಕಡಿಮೆ ಇತ್ತ, ಪುಣ್ಯ. ಈ ಕ್ರಿಯೆ ಮಾಡಿದ್ರೆ ಪಾಪ, ಈ ಕ್ರಿಯೆ ಮಾಡಿದ್ರೆ ಪುಣ್ಯ ಅಲ್ಲ. ಬಹಳ ಜನ ಅದನ್ನು ಹೇಳ್ಕೊಂಡೇ ಬದುಕ್ತಾ ಇದ್ದಾರೆ ಇವತ್ತು. ಮಧ್ವಾಚಾರ್ಯರು ಹಾಗೆ ಎಲ್ಲೂ ಹೇಳಲಿಲ್ಲ. ಪುಣ್ಯ ಅಂದ್ರೇನು, ಪಾಪ ಅಂದ್ರೇನು ಅನ್ನೋದಕ್ಕೂ ಅದೇ ಉತ್ತರ. ಮನಸ್ಸಿನ ಸೂಕ್ಷ್ಮ ಭಾಗ. ಪುಣ್ಯ ಅಂದ್ರೆ ಒಂದು ಭೌತಿಕವಾದ, ಪಾಪ ಅಂದ್ರೆ ಒಂದು ಭೌತಿಕವಾದ ಅಸ್ತಿತ್ವ ಇಲ್ಲ. ಅದರಿಂದಾಗಿ ಪುಣ್ಯ, ಪಾಪ, ಅಹಿಂಸೆ, ಧರ್ಮ ಇವುಗಳೆಲ್ಲ ಯತ್ರ ಧರ್ಮ ಸುದುರ್ವಿಧಃ ದುಷ್ಕರಂ ಚಾಪಿ ಸಂಖ್ಯಾತುಂ ತರ್ಕೇಣಾತ್ರ ವ್ಯವಸ್ಯತಿ. ಕೆಲವರು ಇದನ್ನು ತರ್ಕದ ಮೂಲಕ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಕೆಲವರು ಇಲ್ಲ ಶಾಸ್ತ್ರ ಹೇಳ್ಬಿಟ್ಟಿದೆ ಈ ಕ್ರಿಯೆಗೆ ಪುಣ್ಯ ಅಂತಾರೆ. ಅಲ್ಲ, ಎರಡೂ ಅಲ್ಲ. ಮನಸ್ಸಿನ ವ್ಯಾಪಾರ ಇವುಗಳೆರಡನ್ನು ಮೀರಿ ಇರುತ್ತೆ. ಏನೇನು ಬೇಕಾದರೂ ಹೇಳಬಹುದು. ಒಬ್ಬ ಚೆನ್ನಾಗಿ ದುಷ್ಕೃತ್ಯ ಮಾಡ್ತಾ ಇರ್ತಾನೆ. ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀ ಅಂದರೆ, ನಾನು ಮಾಡ್ತಾ ಇರೋದು ಪುಣ್ಯ. ಯಾಕೆಂದ್ರೆ ಎಷ್ಟು ದುಷ್ಕೃತ್ಯ ಮಾಡುತ್ತೇವೋ ಅಷ್ಟು ಬೇಗ ಕಲಿ ಬರ್ತಾನೆ. ಹೀಗಾಗಿ ನಾನು ಮಾಡುವ ಪಾಪವೆಲ್ಲವೂ ಪುಣ್ಯ ಅಂತ ಪ್ರೂವ್ ಮಾಡಿ ಬರಲ್ವಾ? ಹೆಚ್ಚು ಪಾಪ ಮಾಡಿದ್ರೆ ದೇವರು ಬರ್ತಾನಲ್ವಾ? ಅದರಿಂದಾಗಿ ಪಾಪವೆಲ್ಲವೂ ಪುಣ್ಯ, ಯಾಕೆಂದ್ರೆ ದೇವರನ್ನು ಬರಲಿಕ್ಕೆ ಕಾರಣ ಆಗಿರೋದ್ರಿಂದ ಅಂತ ಒಬ್ಬ ಬುದ್ಧಿವಂತ ತರ್ಕ ಮಾಡಿದ್ರೆ ಎಲ್ಲಿಗೆ ಹೋಗೋದು? ಪ್ರಭವಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಸ್ಯಾದಹಿಂಸಾ ಸಂಯುಕ್ತಃ ಸಧರ್ಮ ಇತಿ ನಿಶ್ಚಯಃ. ನೋಡಪ್ಪ, ಸಾಮಾನ್ಯವಾದ ಧರ್ಮ ಯಾವುದು? ಅಹಿಂಸಾ ಸತ್ಯಮಕ್ರೋಧಃ ತಪೋದಾನಂ ದಮೋಮತಿಃ ಅನಸೂಯಾಪ್ಯಮಾತ್ಸರ್ಯಂ ಅನೀರ್ಷ್ಯಾ ಶೀಲಮೇವ ಚ ಏಷ ಧರ್ಮ ಕುರು ಶ್ರೇಷ್ಠ ಕಥಿತಃ ಪರಮೇಷ್ಠಿನಾ. ಹಿಂಸೆ ಮಾಡದೇ ಇರೋದು, ಸಜ್ಜನರಿಗೆ ಹಿತವಾದದ್ದನ್ನು ನುಡಿಯುವುದು ಸತ್ಯ, ಸಿಟ್ಟು ಮಾಡಿಕೊಳ್ಳದೇ ಇರೋದು ಅಕ್ರೋಧ, ಚೆನ್ನಾಗಿ ಯೋಚನೆ ಮಾಡೋದು ಇಂದ್ರಿಯ ನಿಗ್ರಹ ಮೊದಲಾದ ತಪಸ್ಸು, ಬೇರೊಬ್ಬರ ವೃತ್ತಿಗೆ ಅನುಕೂಲವಾದ ನಡೆ ಏನಿದೆ ಅದು ದಾನ, ನಮ್ಮ ಇಂದ್ರಿಯ ನಿಗ್ರಹ ಅನಿಸಿದ್ದನ್ನೆಲ್ಲ ಮಾಡಬಾರದು ಅದು ದಮ, ಮತಿ. ನಾವು ಈ ಕೆಲಸ ಮಾಡಿದ್ರೆ ಮುಂದೆ ಏನು ಪರಿಣಾಮ ಆಗುತ್ತೆ? ಮತಿಹಿ ಆಗಾಮಿ ಗೋಚರ. ಅನಸೂಯ, ಮುಖ್ಯವಾಗಿ ಅಸೂಯೆ ಪಡದೇ ಇರುವುದು. ಅಮಾತ್ಸರ್ಯಂ, ಅವನು ನನಗಿಂತ ಮಿಗಿಲು ಆಗ್ತಾನೆ ಅಂತ ಹೇಳಿ ಈಗಿಂದಲೇ ಅವನನ್ನು ತಡಿಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡುವುದು, ಇದು ಅಮಾತ್ಸರ್ಯ.
ಹಾಗೆ ಶೀಲ, ಒಳ್ಳೆ ಕ್ಯಾರೆಕ್ಟರ್. ಅನಿರ್ಷ್ಯ ಅದೇ. ಏಷ ಧರ್ಮ ಕುರು ಶ್ರೇಷ್ಠ ಬ್ರಹ್ಮಣ ದೇವದೇವೇನ ಅಯಂ ಚೈವ ಸನಾತನಃ. ಇದು ದೇವದೇವ ಬ್ರಹ್ಮದೇವರು ಹೇಳಿದ ಧರ್ಮ. ಇದು ಇದೇ ಪ್ರಧಾನ. ಉಳಿದದ್ದೇನಿದೆ ಅದು ಅಪ್ರಧಾನ. ಏನಾಗುತ್ತೆ, ಇದಕ್ಕೆ ಸಾಧನವಾದದ್ದು ಯಾವುದಿದ್ರೂ ಅದು ಧರ್ಮ, ಇದಕ್ಕೆ ಸಾಧನವಲ್ಲದ್ದು ಏನಿಲ್ಲದೆ ಹೋದರೂ ಅದು ಅಧರ್ಮ. ನಾವೇನು ಮಾಡ್ತಾ ಇದ್ದೀವಿ, ಭೌತಿಕ ಕ್ರಿಯೆಗಳನ್ನು ಇದು ಧರ್ಮ ಇದು ಧರ್ಮ ಅಲ್ಲ ಅಂತ ಹೇಳ್ತಾ ಇದ್ದೇವೆ. ಎಲ್ಲವೂ ಇದಕ್ಕೆ ಸಾಧಕ ಆಗಿ ಇರಬೇಕು. ಇವಾಗ ದಮದ ಸಹಕಾರಿ ಯಾವುದು? ಇಂದ್ರಿಯ ನಿಗ್ರಹ. ಆ ಇಂದ್ರಿಯ ನಿಗ್ರಹ ಅಥವಾ ದೇವರ ಭಕ್ತಿ. ದಮ ಅಂದರೆ ದೇವರ ಭಕ್ತಿ, ಇಂದ್ರಿಯ ನಿಗ್ರಹ ಎರಡೂ ಆಗುತ್ತೆ. ಅದು ಎರಡಕ್ಕೂ ಆಗಿರತಕ್ಕಂಥದ್ದು ಉಪವಾಸ. ದೇವರ ಭಕ್ತಿಯಿಂದ ಉಪವಾಸ ಮಾಡ್ತಾನೆ, ದೇವರ ಭಕ್ತಿಯಿಂದ ಅನಿಸಿದ್ದನ್ನೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಹೀಗಾಗಿ ದಮ. ದೇವರು ಪ್ರೀತನಾಗಲಿ ಅಂತ ಹೇಳಿ ದಾನವನ್ನು ಮಾಡ್ತಾನೆ. ಈ ರೀತಿ ದೇವರ ಬಗೆಗೆ ತಪಸ್ಸು ಯೋಚನೆ ಮಾಡ್ತಾನೆ. ಅದಕ್ಕೆ ಸಾಧನವಾದದ್ದು ಏನೇನೋ ಅದೆಲ್ಲವೂ ಕೂಡ. ಏಷ ಧರ್ಮ ಕುರು ಶ್ರೇಷ್ಠ ಅಸ್ಮಿನ್ ಧರ್ಮೇ ಸ್ಥಿತೋ ರಾಜನ್ ನರೋ ಭದ್ರಾಣಿ ಪಶ್ಯತಿ. ಈ ಧರ್ಮದಲ್ಲಿ ನೆಲೆಗೊಂಡ ದೊರೆ ಭದ್ರ ಅಥವಾ ಮನುಷ್ಯ ಭದ್ರಾಣಿ ಪಶ್ಯತಿ, ಮಂಗಳವನ್ನ ಕಾಣುತ್ತಾನೆ. ಶ್ರೌತೋ ವಧಾತ್ಮಕೋ ಧರ್ಮ ಅಹಿಂಸಾ ಪರಮಾರ್ಥಿಕ. ಶ್ರೌತಃ ವಧಃ, ವೇದದಲ್ಲಿ ಹೇಳಿದ ಪ್ರಾಣಿ ಹತ್ಯೆ ಅನ್ನೋದು ನೋಡಿ ಅಹಿಂಸ. ಪರಮಾರ್ಥಿಕ ಅಹಿಂಸಾ, ಅದು ಪರಮಾರ್ಥದಲ್ಲಿ ಅದು ಅಹಿಂಸೆ. ಯಾಕೆ? ಯಜ್ಞದಲ್ಲಿ ಮಾಡುವ ವಧೆಯಿಂದ ಅವುಗಳು ಯಾವಾಗ ಎಲ್ಲವನ್ನೂ ಹೇಳಲ್ಲ. ಅಶ್ವಮೇಧ ಹೇಳಿದರೆ, ಶ್ವಮೇಧ ಯಾವತ್ತೂ ಹೇಳಲಿಲ್ಲ. ಅಶ್ವವನ್ನು ಕುರಿತಾದ ಯಾಗ ಶ್ವಮೇಧ ನ ವಿಹಿತ. ಯಾಕೆಂದ್ರೆ ಅದು ಧರ್ಮ ಸಾಧನ, ಅದರಿಂದಾಗಿ ಹೇಳಿದ್ದಾರೆ. ಈಗ ನಾವು ಅದನ್ನು ಮಾಡ್ತಾ ಇಲ್ಲ ಬಿಡಿ. ಮಾಡ್ತಾ ಇದ್ದ ಕಾಲಕ್ಕೆ ಅದು ಅಹಿಂಸೆಯೇ. ಯಾಕೆಂದ್ರೆ ಅದರಲ್ಲಿ ಪಾಲ್ಗೊಂಡ ಪ್ರಾಣಿಗೂ ಕೂಡ ಸ್ವರ್ಗಾದಿಗಳು ಸಿಗ್ತಾ ಇತ್ತು. ಮುಂದೆ ಅದು ದೊಡ್ಡ ಚರ್ಚೆ ಬರುತ್ತೆ. ಉಪರಿಚರ ವಸುವಿನು ಯಾವ ರೀತಿ ಹೇಳದ ಅನ್ನೋದ್ರ ಮೇಲೆ ಅದು ನಿಂತಿದೆ. ಬ್ರಾಹ್ಮಣರೆಲ್ಲ ಅಹಿಂಸೆ ಅಂದ್ರಂತೆ, ದೇವತೆಗಳೆಲ್ಲ ಪ್ರಾಣಿಗಳನ್ನು ಕೊಂದೇ ಯಾಗ ಮಾಡಬೇಕು ಅಂದ್ರಂತೆ. ಉಪರಿಚರ ವಸುವಿನ ಹತ್ತಿರ ಬಂದರು. ಅವನು ತಪ್ಪು ನಿರ್ಣಯ ನೀಡಿದ, ಕೆಳಗಡೆ ಬಿದ್ದ. ಅದಕ್ಕೆ ಬೇರೆ ಕಾರಣಗಳುಂಟು ಯಾಕೆ ಕೆಳಗಡೆ ಬಿದ್ದ ಅನ್ನೋದಕ್ಕೆ. ಅದರಿಂದಾಗಿ ಶ್ರೌತೋ ವಧಾತ್ಮಕೋ ಧರ್ಮ, ಇದಕ್ಕೇನರ್ಥ? ಅಹಿಂಸಾ ಪಾರಮ. ಮಧ್ವಾಚಾರ್ಯರು ಕೂಡ ವೈಧಿ ಹಿಂಸಾ ಧರ್ಮ ಸಾಧನಂ ಅಂತಾನೆ ಹೇಳಿದ್ದು. ಎಲ್ಲಿಂದ ಬಂತೋ ಅದು ಗೊತ್ತಿಲ್ಲ. ಪಿಷ್ಟಪಶು ಮೀಮಾಂಸಾ ಮಧ್ವಾಚಾರ್ಯ ಹೇಳಿದ್ದಾರೆ, ಪಿಷ್ಟಪಶುವನ್ನು ಬಲಿ ಕೊಡಬೇಕು ಅಂತದ್ದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಮಧ್ವಾಚಾರ್ಯ ಅಂತೂ ಹೇಳಲಿಲ್ಲ. ಅದು ಎಲ್ಲ ದೊಡ್ಡ ದೊಡ್ಡವರು ಪ್ರತಿಪಾದನೆ ಮಾಡಿಬಿಟ್ರು. ನೋಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಹೇಳಿದ್ರು ಪಿಷ್ಟಪಶು ಯಾಗವನ್ನ ಮಧ್ವಾಚಾರ್ಯ ಹೇಳಿದ್ದಾರೆ, ಹೀಗಾಗಿ ಮಧ್ವಾಚಾರ್ಯ ಪ್ರಾಣಿ ಬಲಿ ಹೇಳಲಿಲ್ಲ ಅಂತ ಮಾಡಿಬಿಟ್ರು. ಅದರಿಂದಾಗಿ ಶ್ರೌತೋ ವಧಾತ್ಮಕೋ ಧರ್ಮ ಅಹಿಂಸಾ ಪಾರಮಾರ್ಥಿಕ, ಅದು ಹಿಂಸೆ ಅಂತ ಪರಿಗಣಿಸಲ್ಪಡಲ್ಲ. ಹಾಗಾದರೆ ಚಾರ್ವಾಕರು ನಮಗೆ ಆಕ್ಷೇಪ ಮಾಡಿದ್ದಾರೆ. ಚಾರ್ವಾಕರ ಗ್ರಂಥ ತತ್ವೋಪಪ್ಲವ ಸಿಂಹ ಅಂತ, ತತ್ವೋಪಪ್ಲವ ಸಿಂಹ. ಅದರಲ್ಲಿ ಆಕ್ಷೇಪ ಮಾಡಿರೋದೇನು ಅಂದರೆ, ಹಾಗೆ ನಿಮ್ಮ ಅಪ್ಪನ್ನೇ ಕೊಲ್ಬೋದಲ್ಲ, ಸ್ವರ್ಗಕ್ಕೆ ಹೋಗ್ತಾರೋ ಇಲ್ವೋ? ವ್ಯತ್ಯಾಸ ಇದೆ. ಧರ್ಮ, ಅರ್ಥ, ಕಾಮ, 3 ಪುರುಷಾರ್ಥಗಳಿಗೆ ಬಾಧನವಾದ ಶರೀರವನ್ನು ಹೊಡಿಬೇಡಿ. ಯಾಕೆಂದರೆ ಯಾವುದೇ ಕಾಲದಲ್ಲಿಯೂ ಕೂಡ ಒಬ್ಬ ಮನುಷ್ಯ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡೆಯಬಲ್ಲ ಶರೀರದ ಸೌಕರ್ಯವನ್ನು ಹೊಂದಿದ್ದಾನೆ. ಅತ್ಯಂತ ಧರ್ಮ ಸಾಧನವಾದದ್ದು ಗೋವು. ಅದರಿಂದಾಗಿ ಪುರುಷಾರ್ಥ ಪ್ರತಿಬಂಧವೇ ಹಿಂಸೆ.
ನೀವು ಕುದುರೆಯನ್ನೋ ಮೇಕೆಯನ್ನೋ ಆಡನ್ನೋ ಬಲಿ ಕೊಟ್ಟರೆ ಪುರುಷಾರ್ಥ ಪ್ರತಿಬಂಧ ಆಗಲ್ಲ. ಇದು ನಮ್ಮಲ್ಲಿರುವಂತಹ ಉತ್ತರ. ಆದರೆ ಈ ಉತ್ತರ ಎಷ್ಟೋ ಜನ ವೈದಿಕರಿಗೆ ಗೊತ್ತಿಲ್ಲ. ಯಾಕೆಂದರೆ ಸಭಾಪರ್ವ ನೋಡಿಲ್ಲ. ಸಭಾಪರ್ವದಲ್ಲಿ ಹಾಗುಂಟು. ಧಾರಣ ಧರ್ಮಮಿತ್ಯಾಹು ಧರ್ಮೇಣ ಚ ಧೃತಾ ಪ್ರಜಾಃ ಯಸ್ಯಾದ್ಧಾರಣ ಸಂಯುಕ್ತಃ ಸಧರ್ಮ ಇತಿ ನಿಶ್ಚಯಃ. ಧರ್ಮ ಎಂದರೇನು? ಧಾರಣ ಧರ್ಮಮಿತ್ಯಾಹು. ಇಲ್ಲೇ ಬರುವಂತಹ ಮಾತು. ಯಾವುದು ಹೊರುತ್ತದೋ ಅದು ಧರ್ಮ. ದೇವರು ನಮ್ಮನ್ನೆಲ್ಲ ಹೊರುತ್ತಾನೆ, ಹೀಗಾಗಿ ಧರ್ಮ ಅಂತ ಉಪನಿಷತ್ತು. ಪ್ರವೃಶ್ಯ ಧರ್ಮ್ಯಂ ಅಣುಮೇತಮಾಪ್ಯ ಅಂತ ಕಠೋಪನಿಷತ್ತು. ಅವನು ಬಿಡಿ, ಎಲ್ಲ ಶಬ್ದವಾಚ್ಯ. ಆಮೇಲೆ ಅಲ್ಲಿಂದ ಕೆಳಗಡೆ ಬನ್ನಿ. ದೇವತೆಗಳ ನಡೆ ಧರ್ಮ. ಯಾಕೆಂದ್ರೆ ಎಲ್ಲರ ಮನಸ್ಸಿನ ಒಳಗಡೆ ಇದ್ದು ಅವರವರನ್ನ ಸ್ವಭಾವಕ್ಕೆ ತಕ್ಕಂತೆ ಪ್ರಚೋದಿಸ್ತಾರೆ. ಆಮೇಲೆ ಅಲ್ಲಿಂದ ಕೆಳಗಡೆ ಬನ್ನಿ. ಮುನಿಗಳ ತಪಸ್ಸು ಧರ್ಮ. ಯಾಕೆಂದ್ರೆ ಅವರು ಜ್ಞಾನವನ್ನು ಅನುಗ್ರಹಿಸುವ ಮೂಲಕ, ಆಗಾಗ ಲುಪ್ತವಾದ ಜ್ಞಾನವನ್ನ ಅನುಗ್ರಹಿಸುವ ಮೂಲಕ ಅವರೇನ್ ಮಾಡ್ತಾರೆ? ಅನುಗ್ರಹಿಸ್ತಾರೆ. ಅದರಿಂದಾಗಿ ಅವರದು ಧರ್ಮ. ಆಮೇಲೆ ಲೋಕದಲ್ಲಿ ನಮ್ಮ ನಿಮ್ಮ ನಡೆ. ನೀವು ಬದುಕಬೇಕು, ಬೇರೊಬ್ಬರು ಬದುಕಲು ಅನುವಾಗಬೇಕು. ಆ ಬದುಕು ಅಂತನ್ನೋದು ಶಾಸ್ತ್ರಸಮ್ಮತ ಆಗಬೇಕು. ಈ ಮೂರು ಅಂಶವನ್ನ ಧರ್ಮ ಅನ್ನೋದು ಒಳಗೊಂಡಿದೆ. ಧಾರಣ ಧರ್ಮಮಿತ್ಯಾಹು ಧರ್ಮೇಣ ಚ ಧೃತಾ ಪ್ರಜಾ. ಅಂದರೆ ಆಂತರಿಕ ಬಹಿರಂಗದ ಶಿಸ್ತು. ಆಂತರಿಕ ಶಿಸ್ತಿನಲ್ಲಿ ದೇವತೆಗಳಿಗೆ ಸಂಬಂಧಪಟ್ಟ ಹಾಗೆ, ನಾರಾಯಣನಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಜ್ಞಾನ ವೈರಾಗ್ಯ ಮೊದಲಾದ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಆಂತರಿಕ ಶಿಸ್ತು. ಹೊರಗಡೆ ಧರ್ಮ. ಒಂದು ಅಗ್ರಿಮೆಂಟ್ ಇರುತ್ತೆ. ನಾವು ಎಡಗಡೆಗೆ ಹೋಗಬೇಕು, ನೋ ಪಾರ್ಕಿಂಗ್, ಅಥವಾ ಏನು ಹೋಗೋದಕ್ಕೆ ಒಂದು ಇದು ಮಾಡ್ತಾರಲ್ಲ, ಒನ್ ವೇ ಅಂತ ಇರುತ್ತೆ. ಒನ್ ವೇ ಅಂತ ಇರುತ್ತೆ. ಅದು ನಾವು ಒಪ್ಪಂದ ಮಾಡಿಕೊಂಡದ್ದು. ಈ ಹಿಂಸೆ ಆಗಬಾರದು ಅಂತ ಅದ್ರ ಉದ್ದೇಶ. ನಾವು ಸೊರೋ ಅಂತ ಹೋಗೋದು, ಅದಕ್ಕೆ ನೀವು ತಡಿರಿ, ಅವ್ರು ಹೋಗ್ಲಿಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ಹೋಗಿ, ಆಮೇಲೆ ಈಚೆ ಇರೋರು ಹೋಗಲಿ. ಇವೆಲ್ಲ ಅಹಿಂಸೆಗಾಗಿಯೇ ರೂಪುಗೊಂಡ ಒಂದು ನಿರೂಪಣೆ. ಹೀಗಾಗಿ ಇದು ಧರ್ಮವೇ. ಆದರೆ ಇದರಿಂದ ಪುಣ್ಯ ಪಾಪ ಬರಲ್ಲ. ಪರಂಪರೆಯ ಅಹಿಂಸೆಗೆ ಸಾಧನ ಆಗತ್ತೆ. ನಾನು ಟ್ರಾಫಿಕ್ ರೂಲ್ಸ್ ಅನ್ನು ಚೆನ್ನಾಗಿ ಪಾಲನೆ ಮಾಡಿದ್ದೇನೆ, ಸ್ವರ್ಗಕ್ಕೆ ಹೋಗ್ತೇನಾ ಅಂತ ಕೇಳಿದ್ರೆ ಇಲ್ಲ. ಈ ಲೋಕದಲ್ಲಿ ನಿನ್ನಿಂದ ನೋ ಎಂಟ್ರಿ ಅಲ್ಲಿಗೆಲ್ಲ ಹೋಗಬಾರದು, ಆ ತರಹ. ಅದರಿಂದಾಗಿ ಪುಣ್ಯ ಪಾಪಗಳು ಅನ್ನೋದು ಕೆಲವೊಂದು ದೂರ, ಕೆಲವೊಂದು ತೀರ ಹತ್ತಿರ. ಇದೆಲ್ಲಕ್ಕೂ ಸೇರಿ ಧರ್ಮ ಅಂತನ್ನೋದು. ಸಮಗ್ರವಾಗಿ ನೋಡಿದಾಗ ಇದನ್ನು ಧರ್ಮ ಅಂತ ಕರೆಯೋದು. ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ ಯಸ್ಯಾತ್ ಅಹಿಂಸಾ ಸಂಯುಕ್ತಃ ಸಧರ್ಮ ಇತಿ ನಿಶ್ಚಯ. ಮನುಷ್ಯರು ಹಿಂಸೆ ಮಾಡ್ಕೊಳ್ಳದೇ ಇರಲಿ ಅಂತ ಹೇಳಿ ಧರ್ಮ ಪ್ರವಚನವನ್ನು ಮಾಡಿರೋದು. ಆದರೆ ನಾವು ಮಾಡೋ ಧರ್ಮದಿಂದಲೇ ಬೇರೆಯವರಿಗೆ ಹಿಂಸೆ ಆಗಬಾರ್ದು ಅಷ್ಟೆ. ನಾವು ಧರ್ಮವನ್ನು ಮಾಡ್ತಾ ಇದ್ದೇವೆ, ಅದರಿಂದಾಗಿ ನಿಮ್ಮೇಲೆ ಬಾಂಬ್ ಹಾಕ್ತೀವಿ ಅಂದ್ರೆ ಏನು ಒದ್ದಾಡೋದು? ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ. ಹಾಗಾದ್ರೆ ಕ್ಷತ್ರಿಯರಿಗೆ ಯುದ್ಧ ಹೇಳಿದೆಲ್ಲ, ಅದು ಅಹಿಂಸಾರ್ಥವಾಗಿದೆ. ದುಷ್ಟರು ಹಿಂಸೆ ಮಾಡಬಾರದು. ಕಳ್ಳರಿಗೆ ಹಿಂಸೆ ಹೇಳಿದೆಲ್ಲ. ಒಬ್ಬ ಮಹಾಭಾರತ ಅದು ಬುದ್ಧವಾಂಗ್ಮಯಕ್ಕಿಂತ ತೀರಾ ಕೆಳಮಟ್ಟಿನದ್ದು. ಬುದ್ಧವಾಂಗ್ಮಯ ಬಹಳ ದೊಡ್ಡ ಮಟ್ಟಿನದ್ದು ಅಂದ. ಹೌದೇನಪ್ಪ, ಏನು ಹೇಳು ಅಂದೆ. ಯಾಕೆಂದ್ರೆ ಅವ್ರಿಗೆ ಕೇಳಬೇಕು, ನಾವು ಮಾತಾಡ್ಲಿಕ್ಕೆ ಹೋಗ್ಬಾರದು, ಅವ್ರಿಗೆ ಕೇಳಬೇಕು. ಯಾಕಪ್ಪ ಹೀಗೆ ಹೇಳ್ತಾ ಇದ್ದೀ? ಮತ್ತೆ ಎದುರುಗಡೆ ತಂದೆ ನಿಲ್ಲಲಿ ತಾಯಿ ನಿಲ್ಲಲಿ, ಶತ್ರು ಅಂತ ನಿಂತರ ಕೊಲ್ಲು ಅಂತ ಹೇಳಿ ಕೃಷ್ಣ ಹೇಳಿದ್ದಾನೆ.
ಎದುರುಗಡೆ ನಿಂತ ಶತ್ರುವನ್ನೂ ಪ್ರೀತಿಸು ಅಂತ ಹೇಳಿ ಬುದ್ಧ ಹೇಳಿದ್ದಾರೆ. ಹೌದಾ, ಶತ್ರುವನ್ನೂ ಪ್ರೀತಿಸು ಅಂತ ಹೇಳಿದನು. ಮತ್ತೆ ಶತ್ರುವನ್ನೂ ಪ್ರೀತಿಸು ಅಂತ ಹೇಳಿದನು. ನೀನು ಪ್ರೀತಿಸೋದಾದ್ರೆ ಅವನ ಹೆಂಗೆ ನಿನ್ ಶತ್ರು ಆಗ್ತಾನೆ? ನೀನು ಶತ್ರು ಅಂತ ತಿಳ್ಕೊಂಡು ಪ್ರೀತಿಸ್ತಾ ಇದೆಯಾ ಅಥವಾ ಶತ್ರು ಅಂತ ತಿಳ್ಕೊಳ್ಳದೆ ಪ್ರೀತಿಸ್ತಾ ಇದೆಯಾ ಅಂತ ಕೇಳಿದೆ. ಅವನು ಗಾಬರಿ ಆಗೋಯ್ತು. ಅಯ್ಯೋ ರಾಮ, ಶತ್ರು ಅಂತ ತಿಳ್ಕೊಂಡಿಲ್ಲ, ಮತ್ತೆ ಯಾಕೆ ಹೇಳಿದಿ? ಅಲ್ಲ, ಅವನು ನನ್ನ ಶತ್ರು ಅಂತ ಅನ್ಕೊಂಡಿದ್ದಾನೆ. ಕೊಲ್ಲು ಅಂತ ಹೇಳಿದ್ದು ಅವನನ್ನೇ. ಹೀಗೆ ಕ್ಲಾರಿಟಿ ಇಲ್ಲದೆ ಏನೇನೋ ಮಾತಾಡ್ತವೆ, ಅವ್ರಿಗೆ ಏನು ಅಂತಿಲ್ಲ. ಅದರಿಂದಾಗಿ ಸಾಮಾನ್ಯವಾಗಿ ಅಹಿಂಸಾರ್ಥಾಯ ಭೂತಾನಾಂ ಧರ್ಮ ಪ್ರವಚನಂ ಕೃತಂ, ಅಹಿಂಸೆ ಅನ್ನೋದರ ಎಸ್ಟಾಬ್ಲಿಷಿಂಗಿಗೆ ಧರ್ಮವನ್ನು ಹೇಳಿರೋದು. ಯಸ್ಯಾದ ಅಹಿಂಸಾ ಸಂಯುಕ್ತ, ಅಹಿಂಸೆ ಜೊತೆಗೂಡಿದ್ರೆ ಅದು ಧರ್ಮ. ಶ್ರುತಿಂ ಧರ್ಮಂ ವದಂತ್ಯನ್ಯೇ ಮಾನಾನ್ಯಾಹು ಪರೇ ಜನಾಃ ನಹಿತಂ ಸ್ವಭ್ಯಸೂಯಾಮಃ ನಹಿ ಸರ್ವಂ ವಿಧೀಯತೆ. ಕೆಲವರು ವೇದ ಧರ್ಮ ಅಂತಾರೆ. ಶ್ರುತಿಂ ಧರ್ಮಂ ವದಂತಿ, ವೇದವೇ ಧರ್ಮ, ವೇದ ಏನು ಹೇಳಿದೆ ಅದೆಲ್ಲ ಧರ್ಮ. ಪರೇ ಮಾನಾನಿ ಆಹು, ಕೆಲವರು ಪ್ರಮಾಣ, ಏನಿದೆ ಪ್ರಮಾಣ ಅಂತ ಕೇಳ್ತಾರೆ. ಮಾನಾನ್ಯಾಹು ಪರೇ ಜನಾಃ ನಹಿತಂ ಸ್ವಾಭ್ಯಸೂಯಾಮಃ, ಅವ್ರ ಬಗ್ಗೆ ನಾವೇನು ಹೇಳಲ್ಲಪ್ಪ, ಯಾಕೆಂದ್ರೆ ನಹಿ ಸರ್ವಂ ವಿಧೀಯತೆ, ಎಲ್ಲವನ್ನೂ ಎಲ್ಲರಿಗೂ ವಿಧಾನ ಮಾಡೋಲ್ಲ ಅಲ್ವಾ. ದೇಶ ಕಾಲ ವ್ಯಕ್ತಿ ಎಲ್ಲರಿಗೂ ನೋಡಿಕೊಂಡು. ಪುತ್ರ ಪ್ರಾಪ್ತಿಯಿಂದ ಸುಖ ಅಂತ ಅನ್ನೋದು ಸನ್ಯಾಸಿಗಳಿಗೆ ಅನ್ವಯಿಸತ್ಯೆ. ಗೃಹಸ್ಥರಿಗೆ ನೀವು ಸ್ತ್ರೀ ಸಂಘ ಮಾಡಬಾರದು ಅಂತಂದ್ರೆ ಕಟ್ಕೊಂಡು ಹೆಂಡತಿ ಗತಿ ಏನು? ಅದರಿಂದಾಗಿ ದೇಶ ಕಾಲ ವಿಹಿತವಾಗಿ ನೋಡ್ಕೊಳ್ಬೇಕು. ಅದಕ್ಕೆ ಹೇಳಿದ್ದು ನಹಿ ಸರ್ವಂ ವಿಧೀಯತೆ, ಎಲ್ಲವನ್ನೂ ಎಲ್ಲರಿಗೂ ವಿಧಿಸೋದಿಲ್ಲ ಅಲ್ವಾ. ಅದರಿಂದಾಗಿ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಬಳಸಲೇಬೇಕು. ಧರ್ಮ ಅಂದ್ರೆ ಏನು ಅಂತನ್ನೋದಕ್ಕೆ ನಿಮ್ಮ ಕಾಮನ್ ಸೆನ್ಸ್ ಅನ್ನು ಬಳಸಬೇಕು. ನೀವು ಧರ್ಮಕೋಶ ತೆಗೆದು ನೋಡಿ, 48 ಸಂಪುಟ ಇದೆ. ಯಾಕೆಂದ್ರೆ ಅವತ್ತಿನ ಕಾಲದಲ್ಲಿ ಭಾರತದ ಗ್ರಾಮಗಳಲ್ಲಿ ಧರ್ಮಶಾಸ್ತ್ರ ನಿರ್ಮಾಣ ಆಗೋಗಿದೆ. ಆ ಎಲ್ಲ ಸೇರಿಸಿದ್ರೆ ಏನು ಒಂದಕ್ಕೆ ವಿರುದ್ಧವಾಗಿ ಇನ್ನೊಂದಿರುತ್ತೆ. ನಿಮಗೇನ್ ಬೇಕು ಅದಕ್ಕೂ ಕೂಡ ಇದೆ, ನಿಮಗೇನ್ ಬೇಡ ಅದಕ್ಕೂ ಕೂಡ ಇದೆ. ಇಲ್ಲಾಂದ್ರೆ ವಿವಾದ ರತ್ನಾಕರದಂತಹ ಗ್ರಂಥ ಬರ್ತಿತ್ತೇನು? ವಿವಾದ ರತ್ನಾಕರ ಅಂತ ಒಂದು ಗ್ರಂಥ ಇದೆ, ಬರ್ತಿತ್ತೇನದು? ಇಲ್ಲ. ಯೇ ನ್ಯಾಯೇನ ಜಿಗೀಷಂತೋ ಧನಮಿಚ್ಛಂತಿ ಕರ್ಹಿಚಿತ್ ತೇಭ್ಯಸ್ತು ನ ತದಾಖ್ಯೇಯಂ ಸಧರ್ಮ ಇತಿ ನಿಶ್ಚಯ. ಇನ್ನು ಅನ್ಯಾಯದಿಂದ ಬೇರೊಬ್ಬರನ್ನ ಗೆಲ್ಲುತ್ತಾ ಹಣವನ್ನ ಯಾರು ಬಯಸ್ತಾರೆ ಅವರಿಗೆ ಇದನ್ನೆಲ್ಲ ಹೇಳಬಾರದು. ಯಾಕೆಂದ್ರೆ ಅವ್ರು ಇದನ್ನ ಅವ್ರಿಗೆ ಅನುಕೂಲವಾಗೇ ಮಾಡ್ಕೊಳ್ತಾರೆ. ಅನುಕೂಲವಾಗಿ ಮಾಡ್ಕೊಳ್ತಾರೆ. ಅವರು ಶ್ರೀಮಂತರಿದ್ದಾರೆ, ಅವರಿಗೆ ಅದು ಕಡಿಮೆ ಆಗಬೇಕು. ಶ್ರೀಮಂತರು ಬಹಳ ಇದ್ದಾರೆ, ಬಹಳ ಜನ ಶ್ರೀಮಂತರು ಬೇರೆಯವರಿಗೆ ದಾನ ಮಾಡಲ್ಲ. ಅದರಿಂದಾಗಿ ನಾವು ಮೋಸ ಮಾಡಿ ಅವ್ರ ಕೈನಲ್ಲಿ ದಾನ ಮಾಡಿಸಿ ಅದರಿಂದ ಪುಣ್ಯ ಮಾಡ್ತೀವಿ ಅಂತಾರೆ. ಕಳ್ಳತನ ಮಾಡಿ ಅವನು ಹಂಚುತ್ತಾ ಇದ್ದ, ಅದರ ಮೂಲ ಪ್ರವರ್ತಕ ಒಬ್ಬ ಇದ್ದಾನೆ. ಅದು ಕಟ್ಟುಕತೆಯೇ ಇರಬಹುದು ಅಥವಾ ವಾಸ್ತವ ಇರಬಹುದು, ನಮ್ಗೆ ಗೊತ್ತಿಲ್ಲ. ರಾಬಿನ್ ಹುಡ್. ಅದೇ ಅದೇ ಎಲ್ಲವೂ ಮುಂದುವರಿತು. ಶ್ರೀಮಂತರಿಂದ ಕಿತ್ಕೋತೀವಿ, ಬಡವರಿಗೆ ಫ್ರೀ ಅಂತ ಕೊಡ್ತೀವಿ ಅಂತ. ಈಗಲೂ ಅದೇ ನಡೀತಾ ಇದೆ, ರಾಬಿನ್ ಹುಡ್ ರಾಜ್ಯ. ಹಾಗಲ್ಲ ಅದು. ಅವ್ರಿಗೆಲ್ಲ ಹೇಳಬಾರದು ಇದನ್ನ. ಯಾಕೆಂದ್ರೆ ಅವರು ಅದನ್ನ ಸಮರ್ಥನೆ ಮಾಡಿ ಅದೇ ಒಳ್ಳೆಯ ದಾರಿ ಅಂತ ಭ್ರಮೆಗೊಳಗಾಗುವ ಹಾಗೆ ಮಾಡ್ತಾರೆ. ಅಕೂಜನೇನ ಚೇನ್ಮೋಕ್ಷೋ ನತು ಕೂಜೇತ್ ಕಥಂಚನ ಅವಶ್ಯಂ ಕೂಜಿತವ್ಯಂ ವಾ ಶಂಕೇರನ್ವಾಪ್ಯ ಕೂಜನಾತ್. ನೋಡಬೇಕು. ಅಕೂಜನೇನ ಚೇನ್ಮೋಕ್ಷ, ಸುಮ್ಮನಿದ್ದರೆ ಮೋಕ್ಷ ಬಿಡುಗಡೆ ಆಗೋದಾದ್ರೆ ಆ ಸಮಸ್ಯೆಯಿಂದ ಸುಮ್ಮನೆ ಇದ್ದು ಬಿಡಬೇಕು. ನತು ಕೂಜೇತ್ ಕಥಂಚನ, ಕೂಜ ಅಂದ್ರೆ ಕೂಗುವುದು ಅಂತಾನೆ ಅರ್ಥ. ಪಕ್ಷಿಗಳ ಕೂಗಿಗೆ ಕೂಜನ ಅಂತ ಕರೀತಾರೆ. ಮನುಷ್ಯರಿಗೂ ಹೇಳಬಹುದು. ಮನುಷ್ಯರಿಗೆ ಹೇಳುವಾಗ ಅದು ನೋಡಬೇಕು. ನಾವು ವೀಣೆಯನ್ನು ಬಾರಿಸಿದೆವು ಅಂತ. ಹೌದಾ, ಸಂತೋಷ. ವೀಣೆಯನ್ನು ನುಡಿಸಿದೆವು ಅಂತ. ನೀವು
ಗಾಡಿ ಹೊಡ್ಕೊಂಡು ಬರ್ತೀವಿ, ನಾನು ಹೊಡಿಲಿಕ್ಕೆ ತಯಾರು, ನೀವು ಸುಮ್ಮನೆ ಇರ್ತೀರಾ ಅಂತ ಕೇಳಿದೆ. ಅಲ್ಲಿ ಎಲ್ಲ ಉಂಟು. ಆದರೆ ಕೆಲವೊಮ್ಮೆ ಕೂಜ ಅನ್ನೋದಕ್ಕೆ ಕೂಜನ ಕೂಗುವುದು, ಸದ್ದು ಮಾಡುವುದು ಅಂತನ್ನೋ ಅರ್ಥವೂ ಇದೆ. ಕೂಜ ಅವ್ಯಕ್ತಾಯಾಮ್ ಶಬ್ದೇ, ಅದರಿಂದಾಗಿ ಅಕೂಜನೇನ ಚೇನ್ ಮೋಕ್ಷ. ಕೂಜ ಅವ್ಯಕ್ತ ಶಬ್ದೆ ಬೇರೆ ಬೇರೆ ತರಹದ್ದಿದೆ. ಅಕೂಜನೇನ ಚೇನ್ ಮೋಕ್ಷ, ನೀವು ಗಟ್ಟಿಯಾಗಿ ಹೇಳದಿದ್ದರೆ ಬಿಡುಗಡೆ ಆದರೆ ಮಾಡಿ. ನತು ಕೂಜೇತ್ ಕಥಂಚನ, ಸುಮ್ಮನೆ ಇದ್ದು ಬಿಡ್ಬೇಕೇನು ಮಾತಾಡಬಾರದು. ಅವಶ್ಯಂ ಕೂಜಿತವ್ಯಂ ವಾ ಶಂಕೇರನ್ನು ಆಪಿ ಅಕೂಜನಾಥ್, ಹೇಳದೆ ಹೋದರೆ ನಿಮ್ಮ ಬಗೆಗೆ ಒಂದು ಭಯ ಮೂಡೋದಾದರೆ ಮೊದಲೇ ಹೇಳಿಬಿಡಿ. ಏನ್ನೇ ಚಾಪ್ಯನೃತಂ ಕುರ್ಯುಹು ಕುರ್ಯಾದೇವ ವಿಚಾರಣಂ ಶ್ರೇಯಸ್ತತ್ರಾನೃತಂ ವಕ್ತುಂ ಸತ್ಯಾದಿತಿ ವಿಚಾರಿತಂ. ಸುಳ್ಳು ಅಂದರೆ ನೀವು ಅದನ್ನು ವಿಚಾರ ಮಾಡಬೇಕು, ಏನು ಹೇಳಬೇಕು. ನೀವು ಅವಿಚಾರಿತವಾಗಿ ಹೇಳಿದ್ರೆ ಅದು ಅನೃತ ಆಗತ್ತೆ. ಅಂತಹದ್ರಲ್ಲಿ ನೀವು ಸುಳ್ಳು ಹೇಳೋದ್ರಿಂದ ಬಹಳ ಜನರನ್ನ ರಕ್ಷಣೆ ಮಾಡೋದಾದರೆ ಆ ಸುಳ್ಳನ್ನು ಹೇಳಿಬಿಡಿ. ಅಕ್ಷಯೇಭ್ಯೋ ವಧಂ ರಾಜನ್ ಕುರಿಯಾ ದೇವಾ ವಿಚಾರಯನ್ ಅಬುದ್ಧ್ವಾನುಚಯೇ ದೋಷಂ ಶ್ರೇಯಸ್ತತ್ರಾನೃತಂ ಭವೇತ್. ಅಕ್ಷಯೇಭ್ಯೋ ವಧಂ ರಾಜನ್, ಅಕ್ಷಯವಾದ ಲೋಕ ಆಗತ್ತೆ ಅಂತಾದರೆ ಕೊಲ್ರಿ. ವಧಂ ಕುರಿಯಾದ ಸಂಶಯಂ ಅಬುದ್ಧ್ವಾನುಚಯೇ ದೋಷಂ ಶ್ರೇಯಸ್ತತ್ರ ಅನೃತಂ ಭವೇತ್. ನೀವೇನನ್ನು ಮಾತನಾಡದೆ ಸುಮ್ಮನೆ ಇರೋದು ಧರ್ಮವೇ. ಯಾವಾಗ ನಿಮ್ಮ ಸುಳ್ಳಿನಿಂದ ಅವನು ಏನು ಅಂತ ತೀರ್ಮಾನ ಆಗೋದಾದರೆ. ಯಪ್ಪಾಪೈಸ್ಸಹ ಸಂಬಂಧಾತ್ ಮುಚ್ಚತೆ ಶಪಥಾದಪಿ ನಚತೆಭ್ಯೋ ಧನಂ ದದ್ಯಾತ್ ಶಕ್ಯೆ ಸತಿ ಕಥಂಚನ. ಯಪ್ಪಾಪೈಸ್ಸಹ ಸಂಬಂಧಾತ್, ಯಾರು ಏನು ಬೇಕಾದರೂ ಆಣೆ ಇಟ್ಟು ಮಾಡಿದ ಪಾಪವನ್ನು ಮುಚ್ಚಿಕೊಳ್ಳುತ್ತಾನೆ ಅವನಿಗೆ ಹಣವನ್ನು ಕೊಡಲೇಬಾರದು. ನಚತೆಭ್ಯೋ ಧನಂ ದದ್ಯಾತ್ ಪಾಪೇಭ್ಯೋ ಹಿ ಧನಂ ದತ್ತಂ ದಾತಾರಮಪಿ ಪೀಡಯೇತ್. ಪಾಪಿಷ್ಠರಿಗೆ ಕೊಡುವ ಧನ ಅದೇನಾಗತ್ತೆ, ದಾತಾರಮಪಿ ಪೀಡಯೇತ್, ಕೊಡುವವನಿಗೂ ತೊಂದರೆ ಉಂಟು ಮಾಡುತ್ತೆ. ದಾತಾರಮಪಿ ಪೀಡಯೇತ್, ಪಾಪಿಷ್ಠರಿಗೆ ಹಣ ಕೊಡಬಾರದು. ಸ್ವಶರೀರೋಪರೋಧೇನ, ಅದಕ್ಕಾಗಿ ಬೇರೆ ಎಲ್ಲದಕ್ಕೂ ಕೂಡ ನೋಡಬೇಕು ವ್ಯಕ್ತಿಯನ್ನ ಅಂತ. ಇವನು ಹೇಗಿದ್ದಾನೆ ಏನು ಅಂತ ನೋಡಬೇಕು, ನೋಡಿ ಆಮೇಲೆ ಮುಂದುವರಿಬೇಕು ಅಂತ. ಸ್ವಶರೀರೋಪರೋಧೇನ ಧನಮಾದಾತು ಮಿಚ್ಛತಃ ಸತ್ಯ ಸಂಪ್ರತಿಪತ್ಯರ್ಥಂ ಯದ್ಬ್ರೂಯು ಸಾಕ್ಷಿಣ ಕ್ವಚಿತ್. ತನ್ನ ಶರೀರವನ್ನು ಮಾರಿ ಹಣವನ್ನು ತೆಗೆದುಕೊಳ್ಳುವವರು ಕೆಲವರು ಇರ್ತಾರೆ. ಸತ್ಯಕ್ಕಾಗಿ ಸಾಕ್ಷಿಗಳು ಆಗಿಬಿಡ್ತಾರೆ, ಕೂಟ ಸಾಕ್ಷ್ಯ. ಅದನ್ನು ಅನೃತವಾದ ಅಂತಲೇ ಹೇಳೋದು. ಬೇರೊಬ್ಬ ಅವ್ರನ್ನ ರಕ್ಷಣೆ ಮಾಡಲಿಕ್ಕಾಗಿ ನಾನು ಸತ್ಯವನ್ನು ಹೇಳಿದ್ದೇನೆ ಅಂತಂದ್ರೆ, ಈಗ ಒಬ್ಬ ಮಿತ್ರನನ್ನು ರಕ್ಷಣೆ ಮಾಡಬೇಕು, ಮಿತ್ರದ್ರೋಹ ಮಾಡಬಾರದು ಅವನಿಗೆ, ಹಾಗಂತ ಹೇಳಿ ಕೋರ್ಟಲ್ಲಿ ಅವನ ಪರವಾಗಿ ಸುಳ್ಳು ಸಾಕ್ಷಿ ಹೇಳೋದಾ, ಅದು ಅಮೃತವೇ. ಅನುಕ್ತ್ವಾ ತತ್ರ ಯದ್ವಾಚ್ಯಂ ಸರ್ವೇ ತೇ ನೃತವಾದಿನಃ ಪ್ರಾಣಾತ್ಯಯೇ ವಿವಾಹೇ ಚ ವಕ್ತವ್ಯಮನೃತಂ ಭವೇತ್. ಪ್ರಾಣಾತ್ಯಯೇ, ಇನ್ನೇನು ಪ್ರಾಣ ಹೋಗ್ಬಿಡತ್ತೆ ಅವಾಗ ಸುಳ್ಳು ಹೇಳಬಹುದು. ವಿವಾಹೇ ಚ, ಮದುವೆಯಲ್ಲಿ ಸುಳ್ಳು ಹೇಳಬಹುದು. ಆ ಕಾಲದಲ್ಲಿ ಬೇರೆ ಇತ್ತು, ಈ ಕಾಲದಲ್ಲಿ ಬೇರೆ ಆಗತ್ತೆ. ಹುಚ್ಚಿಡಿದಿರೋರ್ನ ಇಲ್ಲ ಹುಚ್ಚಿಡುದಿಲ್ಲ ಅಂತ ಮದುವೆ ಮಾಡಿಸಿದ್ರೆ ಅದು ದೊಡ್ಡ ಸಮಸ್ಯೆ. ಸಣ್ಣ ಪುಟ್ಟದ್ದು ಅಂತ ಅರ್ಥ ಸಹಜವಾಗಿ ಆಗತ್ತೆ. ಅರ್ಥಸ್ಯ ರಕ್ಷಣಾರ್ಥಂ ವಾ ಪರೇಶಾಂ ಧರ್ಮ ಕಾರಣಾತ್. ಅರ್ಥಸ್ಯ ರಕ್ಷಣಾರ್ಥಂ, ಸಂಪತ್ತಿನ ರಕ್ಷಣೆಗಾಗಿ ಸುಳ್ಳು ಹೇಳಬೇಕಿಲ್ಲ ಅಂದರೆ ಪೂರ್ತಿ ಎತ್ಕೊಂಡು ಹೋಗ್ತಾರೆ. ಪರೇಶಾಂ ಧರ್ಮ ಕಾರಣಾತ್, ಧರ್ಮ ಮಾಡಬೇಕು ಅಂತ ಇದ್ದಾಗ
ಸ್ವಲ್ಪ ಸುಳ್ಳು ಹೇಳಲೇಬೇಕಾಗ್ತದೆ. ಪರೇಚಾಂ ಧರ್ಮಮಾಕಾಂಕ್ಷನ್ ನ ಚ ಸ್ಯಾತ್ ಧರ್ಮ ಭಿಕ್ಷುಕಃ ಪ್ರತಿಶ್ರುತ್ಯ ನ ದಾತವ್ಯಂ ಸ್ವಕಾರ್ಯಸ್ತು ಬಲಾತ್ಕೃತಃ. ಪರೇಚಾಂ ಧರ್ಮಮಾಕಾಂಕ್ಷನ್, ಹಾಗಂತ ಹೇಳಿ ಬೇರೊಬ್ಬರಿಗೆ ಪುಣ್ಯ ಕೊಡಬೇಕು ಅಂತ ಇದ್ರೂ ಕೂಡ ಭಿಕ್ಷೆ ಬೇಡೋದಲ್ಲ. ಯಾವುದೇ ಎಕ್ಸ್ಟ್ರೀಮ್ಗೆ ಹೋಗಬಾರದು ಅಂತ ಇದರ ತಾತ್ಪರ್ಯ. ಪರೇಶಾಂ ಧರ್ಮಮಾಕಾಂಕ್ಷನ್ ರಚಸ್ಯಾತ್ ಧರ್ಮ ಭಿಕ್ಷುಕಃ. ನೋಡಿ, ನಿಮಗೆ ಧರ್ಮವನ್ನು, ನಿಮಗೆ ಪುಣ್ಯ ಕೊಡ್ತೇನೆ, ನನಗೆ ಭಿಕ್ಷೆ ಹಾಕಿ, ಹಾಗೆ ಮಾಡಲಿಕ್ಕಿಲ್ಲ. ಪ್ರತಿಶ್ರುತ್ಯ ನದಾತವ್ಯಂ ಸ್ವಕಾರ್ಯಸ್ತು ಬಲಾತ್ಕೃತಃ. ಪ್ರತಿಜ್ಞೆ ಮಾಡಿದ್ರೂ ಕೊಡಬಾರದು. ನಿಮಗೆ ಖಂಡಿತ ಕೊಟ್ಟೇ ಕೊಡ್ತೇನೆ ಅಂತಂದಾಗ, ಯಾವಾಗ ಅವರಲ್ಲಿ ದೋಷ ಕಂಡು ಬಂದಾಗ. ನಾನು ಅದಕ್ಕೆ ಈ ದಾನ ಅಂತನ್ನುವ ಒಂದು ಕಾನ್ಸೆಪ್ಟ್ ಬಂದಾಗ, ದಾನ ಅನ್ನೋದು ನೇತ್ರದಾನ, ದೇಹದಾನ ಅಂತೆಲ್ಲ ಮಾಡ್ತಾರೆ. ಯಾವಾಗ ಸಂಗತ ಆಗತ್ತೆ ಅದು ಅಂದರೆ, ಪಾತ್ರರನ್ನ ಸರಿಯಾಗಿ ಮೆನ್ಷನ್ ಮಾಡಿ ನಮಗೆ ಪಾತ್ರ ಅಂತ ಖಾತ್ರಿ ಆದ್ಮೇಲೆ ಕೊಡಬೇಕು ಅಂತ ನಾನು ಹೇಳೋದು. ಇವಾಗ ನೇತ್ರದಾನ ಮಾಡಬೇಕು ಅಂತಾರೆ, ಸಂತೋಷ, ಮಾಡಬಾರ್ದು, ದೇಹ ಎಲ್ಲ ದೇವ್ರು ಹೇಗೆ ಕೊಟ್ಟಿರ್ತಾನೋ ಹಾಗೆ ಕೊಡಬೇಕು ಅಂತಾರೆ ಸಂಪ್ರದಾಯವಾದಿಗಳು. ಅದು ಅಸಂಗತ. ಬೆಳೆದು ಬಿಟ್ಟಿರ್ತಾನವನು. ಎಲ್ಲಿ ಆ ದೇಹ ಎಲ್ಲಿರುತ್ತೆ? ಮಗುವಾಗಿದ್ದಾಗ ಇದ್ದ ದೇಹವನ್ನು ಕೊಡ್ಲಿಕ್ಕಾಗತ್ತೆ. ಅದಕ್ಕೆ ಸಂಪ್ರದಾಯವಾದಿಗಳು ಒಂದನ್ನು ಅವರು ದೇವರಿಗೆ ಹೇಗಾದರೂ ಮಾಡಿ ಕೊಡಬೇಕು ಅಂತ ಒಂದು ಯೂಸ್ ಮಾಡಿರಲ್ಲ, ಅದು ತಲೆ. ಅದರಿಂದಾಗಿ ಇವ್ರದ್ದು ಎಕ್ಸ್ಟ್ರೀಮ್. ಇನ್ನು ಇವ್ರದ್ದು ಎಕ್ಸ್ಟ್ರೀಮು ಕೊಡ್ಲಿಕ್ಕೇನು, ಪುಣ್ಯ ಬರುತ್ತೆ, ಪಾಪ ಬರುತ್ತೆ, ಪುಣ್ಯ ಪಾಪ ಎಲ್ಲ ನೋಡಬಾರದು. ಅಯ್ಯ ರಾಮ, ನಿಮ್ಮ ಕಣ್ಣು ಹಾಕಿಕೊಂಡು ಅವನು ನಾಳೆ ಬಾಂಬ್ ಬಿಡ್ಲಿಕ್ಕೆ ನೋಡಿದ್ರೆ ಏನು ಮಾಡ್ತೀರ? ಹಾಗಾದರೆ ಏನು ನ್ಯಾಯವಾದದ್ದೇನು? ದಾನ ಮಾಡುವವನಿಗೆ ಒಂದು ಹಕ್ಕಿರತ್ತೆ. ಒಂದು 10 ರೂಪಾಯಿ ಒಬ್ರಿಗೆ ದಾನ ಮಾಡಬೇಕಾದ್ರೆ 10 ಬಾರಿ ನೋಡ್ತೇವೆ, ಏನು ಇವ್ರು ಒಳ್ಳೇದಕ್ಕೆ ಯೂಸ್ ಮಾಡ್ತಾರ ಅಂತ ನೋಡ್ತೀವಿ, ನೋಡಿ ಕೊಡ್ತೀವಿ ಅಲ್ವಾ? ಅಂಥದ್ದು ಕಣ್ಣು ದಾನ ಮಾಡಬೇಕಾದ್ರೆ, ದೇಹ ದಾನ ಮಾಡಬೇಕಾದ್ರೆ ಇವ್ರು ಒಳ್ಳೇದಕ್ಕೆ ಯೂಸ್ ಮಾಡ್ತಾರ ಅಂತ ತಿಳ್ಕೊಳ್ಳೋ ರೈಟ್ಸೇ ಇರಲ್ವಾ? ಇವ್ರಿಗೆ ಯಾವ್ದ್ಯಾವ್ದಕ್ಕೋ ರೈಟ್ಸ್ ಬಂದ್ಬಿಡುತ್ತೆ. ಹ್ಯೂಮನ್ ರೈಟ್ಸ್ ಅಂತ ಯಾವ್ಯಾವ್ದ್ರೊಳ ಬರುತ್ತೆ, ಇದ್ರಲ್ಲಿ ಮಾತ್ರ ಬರಲ್ಲ. ಅದರಿಂದಾಗಿ ಅದು ನೇತ್ರ ದಾನ ಅಲ್ಲ. ದಾನ ಅನ್ನೋ ಕಾನ್ಸೆಪ್ಟ್ ಏನಿದೆ, ಎರಡಿದೆ. ಒಂದು ಪಾತ್ರ ವಿವೇಚನ, ಇನ್ನೊಂದು ತೃಪ್ತಿಯಿಂದ ಕೃಷ್ಣಾರ್ಪಣ ಅಂತ ಅನ್ನೋದು. ಎರಡು ದಾನದ ಪ್ರಮುಖವಾದ ಅಂಶಗಳು. ಅದು ಈ ಇಂದ್ರಿಯ ದಾನ ಮಾಡುವಾಗಿರಲ್ಲ. ಅಲರ್ಕಶ್ಚಕ್ಷುಷಿ ದತ್ವ, ಅಲರ್ಕ ಏನಿದ್ದಾನೆ ಕಣ್ಣನ್ನು ಕೊಟ್ಟು ಪುಣ್ಯ ಪಡೆದ ಅಂತ ವೇದಾವರ ಸ್ವಾಮಿಗಳು ಅದನ್ನು ಹೇಳಿದ್ರು. ಅಂಗಾಂಗ ದಾನ ಅಂತನ್ನೋದು ಇದಲ್ವೇ ಅಲ್ಲ, ಅಶಾಸ್ತ್ರೀಯ ಏನಲ್ಲ ಅಂತ ಹೇಳಿದ್ರು. ಅದಕ್ಕೆ ಬಹಳ ಜನ ಸಾಂಪ್ರದಾಯಿಕರು ಪ್ರತಿಭಟನೆ ಮಾಡಿದ್ರು, ಅದು ಬೇರೆ ವಿಚಾರ. ಬಹಳ ಜನ ಪ್ರತಿಭಟನೆ ಮಾಡಿದ್ರು. ಆದರೆ ಅವರನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅವ್ರಿಗಿಂತ ಸಾಂಪ್ರದಾಯಿಕರು ಬೇಕಾ? 90 ವರ್ಷದ ತನಕ ಅವರು ಒಂದು ಶತಮಾನವನ್ನು ಪೂರ್ಣವಾಗಿ ನೋಡಿದವರು. 1930ರಲ್ಲಿ ಇದ್ದವರು ಪೂರ್ಣ ನೋಡಿದವರು. ಅವ್ರ ಕಾಲದಲ್ಲಿ ಹೇಗಿತ್ತು, ಯಾವ ರೀತಿ ಬದಲಾಗ್ತಾ ಬಂತು ಸಮಾಜ ಅಂತ ನೋಡಿದವರು. ಅವರು ಹೇಳಿದ್ರು, ಮತ್ತು ಪುರಾಣಗಳನ್ನೆಲ್ಲ ನೋಡಿ, ಇಲ್ಲ ಅಂಗಾಂಗ ದಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಮ್ದೇನು ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಮುಂದಿನ ವರ್ಷನ್, ಪೂರ್ತಿ ಸಾಂಪ್ರದಾಯಿಕರ ನಿಲುವಿನಲ್ಲೂ ಇಲ್ಲ, ಪೂರ್ತಿ ಆಧುನಿಕರ ನಿಲುವಿನಲ್ಲೂ ಇಲ್ಲ. ಮಧ್ಯದಲ್ಲಿ ನೀವು ನೋಡೋದಾದರೆ ನಿಮಗೆ ಜ್ಞಾನ ಇರಬೇಕು. ನಿಮ್ಗೊಂದು ಅದು ಹಕ್ಕಿದೆ. ನೀವು ಒಂದು ವಸ್ತುವನ್ನು ಕೊಡಬೇಕಾದ್ರೆ ಇವನು ಯಾರು, ಯಾಕೆ ಕೊಡ್ತಾ ಇದ್ದೇನೆ ಇತ್ಯಾದಿಗಳನ್ನು ನೋಡಿ ಕೊಡೋದು. ಅದರಿಂದ ಪ್ರತಿಶ್ರುತ್ಯ ನದಾತವ್ಯಂ ಸ್ವಕಾರ್ಯಸ್ತು ಬಲಾತ್ಕೃತಃ. ನಿಮಗೆ ಏನು ಅಂತ ನೋಡಿದಾಗ ನಿಮಗೆ ಅದರಲ್ಲಿ ಅಡ್ಡಿ ಅಡಚಣೆಗಳು ಕಂಡು ಬಂದರೆ ಹಿಂದೆ ಸರಿಬಹುದು. ಪ್ರತಿಶ್ರುತ್ಯಾಪಿ ನದಾತವ್ಯಂ, ಪ್ರತಿಜ್ಞೆ ಮಾಡಿಯೂ ಕೊಡದೇ ಇರಬಹುದು.
ಒಬ್ಬ ದಾನಿಯ ಹಕ್ಕು ಅದು. ನನಗೆ ಏನನ್ನೋ ಕೊಡ್ಲಿಕ್ಕೆ ಹೊರಟಿರ್ತೀರ, ನಾನು ಅಯೋಗ್ಯ ಅಂತ ಗೊತ್ತಾಗುತ್ತೆ, ನೀವು ಖಂಡಿತವಾಗಿ ಹಿಂದೆ ಸರಿಬೋದು ಅದರಿಂದ. ಸುಳ್ಳಾಗೋಯ್ತು ಅಂತ ಅನ್ಬೇಡಿ, ಅದು ಸತ್ಯವೇ. ಪ್ರತಿಜ್ಞೆ ಮಾಡ್ಬಿಟ್ಟಿದ್ದೀನಿ ಕೊಡ್ಲೇಬೇಕು, ಇಲ್ಲ, ಹಾಗಿಲ್ಲ. ಯಕ್ಕಶ್ಚಿತ್ ಧರ್ಮ ಸಮಯಾತ್ ಪ್ರಚ್ಯುತೋ ದಂಭ ಜೀವನಃ ದಂಡೇ ನೈವ ಸಹಂತವ್ಯ ತಂ ಪಂಥಾನಂ ತಮಾಶ್ರಿತಃ. ಧರ್ಮ ಸಮಯಾತ್, ಎಲ್ಲರೂ ಈ ಧರ್ಮಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳಿ ಒಬ್ಬ ದಂಭ ಜೀವನ, ವೇಷ ಡಾಂಭಿಕ ಅಂದ್ರೆ ಅದೇ ದಂಭ ಜೀವನ, ಡಂಭದಿಂದ ಯಾರು ಬದುಕ್ತಾ ಇರ್ತಾನೆ ಅವನ ದಂಡ ಕಿತ್ಕೊಂಡು ಅವನಿಗೆ ಹೊಡಿಬೇಕು. ದಂಡೇನೈವ ಸಹಂತವ್ಯ ತಂಪಂಥಾನಂ ಸಮಾಶ್ರಿತಃ ಕಥಂ ಸ್ವಧರ್ಮ ಮುತ್ಸೃಜ್ಯ ತಮಿಚ್ಛೇದುಪಜೀವಿತಂ ಸರ್ವೋಪಾಯೈರ್ನಿಯಂತವ್ಯ ಪಾಪೈರ್ನಿಕೃತಿ ಜೀವನ. ಅದರಿಂದಾಗಿ ನಿಕೃತಿ ಜೀವನ, ಅವನ ಒಟ್ಟಾರೆ ಜೀವಧರ್ಮಕ್ಕೆ ಅನುಗುಣವಾಗಿ, ಅವನ ಒಟ್ಟಾರೆ ನಡೆಗೆ ಅನುಗುಣವಾಗಿ ಇದ್ದರೆ ಅದು ಧರ್ಮ. ಅವನು ಏನೇ ಮಾಡಲಿ ಅದು ಅವರ ನಡೆಗೆ ಅನುಗುಣವಾಗಿ ಇರದಿದ್ದರೆ ಅದು ಅಧರ್ಮ. ಒಬ್ಬರು ಮಾಧ್ವರು ಒಬ್ಬ ಸ್ಮಾರ್ತ ಹುಡುಗಿಯನ್ನು ಮದುವೆ ಆದರು. ಮದುವೆ ಆದಮೇಲೆ ಅವರು ಉಪನ್ಯಾಸಕ್ಕೆ ಹೋಗೋದು ಜಾಸ್ತಿಯಾಗಿ, ಇವ್ರದೆಲ್ಲ ಉಪನ್ಯಾಸಗಳಿರುತ್ತಲ್ಲ, ಅದರಿಂದ ಬಹಳ ಪ್ರಭಾವಿತರಾಗಿ ಅಸ್ಮಾರ್ತ ಹುಡುಗಿ ಕೈನಲ್ಲಿ ತಿನ್ನಲ್ಲ ಅಂತ ಸ್ವಯಂ ಪಾಕ ಮಾಡ್ಕೊಂಡು ಶುರು ಮಾಡೋದು. ಅದು ಅತ್ಯಂತ ಅಧರ್ಮ. ನೀವು ಆಗಿದ್ಯಾಕೆ? ಅದು ಅಧರ್ಮ ಅಂತಾನೆ ಹೇಳೋದು ನಾನು. ಯಾಕೆ ಅಂದ್ರೆ ಅದರಿಂದ ಪುಣ್ಯ ಪಾಪಗಳ ತೀರ್ಮಾನ ಇಲ್ಲ. ಅದರಿಂದ ಈ ತರಹದ ನಿಮ್ಮ ನಡೆ ಒಟ್ಟಾರೆ ಧರ್ಮಕ್ಕೆ ಅವಿರುದ್ಧವಾಗಿದ್ದರೆ, ನಿಮ್ಮ ಬೆಳವಣಿಗೆಗೆ ಅವಿರುದ್ಧವಾಗಿದ್ದರೆ ಅದು ಧರ್ಮ. ನಿಮ್ಮ ಕರ್ತವ್ಯ, ನಿಮ್ಮ ಲಿಸ್ಟಲ್ಲಿ ಏನಿದೆ, ಏನೇನು ಮಾಡಬೇಕು ಅಂತ ಇದೆ, ಅದು ಪ್ರಧಾನವಾಗಿ ಈಡೇರಿತ ಅದು ಧರ್ಮ. ನಿಮ್ಮ ಲಿಸ್ಟಿನಲ್ಲಿ ಯಾವುದಿಲ್ಲ, ಅದಕ್ಕಾಗಿ ನೀವು ಧರ್ಮವನ್ನು ಆಶ್ರಯಿಸಿದ್ರು ಅದು ಅಧರ್ಮವೇ. ವೈದಿಕವಾದ ಸನ್ಯಾಸವನ್ನು ಪಡೆಯುವುದು, ವೇದದ ವಿರುದ್ಧ ಬಂಡಾಯ ಎಬ್ಬಿಸುವುದು, ಆ ಸನ್ಯಾಸ ಧರ್ಮ. ಸನ್ಯಾಸವೇ ವೈದಿಕವಾದದ್ದು, ಬೌದ್ಧರದ್ದಲ್ಲ. ಅದನ್ನು ತಗೊಂಡೇನು ಮಾಡೋದು ಅಂದರೆ ವೇದಕ್ಕೆ ನಿಗಳವಿಕ್ಕು ಅಂತ ಹೇಳಿ ಚಿಂತನೆ ಮಾಡಿಸೋದು. ಅದನ್ನೇ ಹೇಳಿದ್ದು, ಧರ್ಮ ಯಾವ ಹಿನ್ನೆಲೆಯಲ್ಲಿ ಬಂದಿರುತ್ತೆ ಅದಕ್ಕೆ ವಿರುದ್ಧವಾಗಿ ನಡೆಯುವುದು. ವೈದಿಕ ಸಂಪ್ರದಾಯವಾದ ಸನ್ಯಾಸವನ್ನ ಪಡೆದು ವೇದದ ಬಗ್ಗೆ ಎವರ್ಷನ್ ಮೂಡಿಸೋದು, ವೇದದ ವಿರುದ್ಧ ಎಲ್ಲರನ್ನ ಬಂಡಾಯ ಏಳಿಸೋದೇನಿದೆ ಅದು ಅಧರ್ಮ. ಈಗ ಒಬ್ಬ ನಿಜಗುಣಾನಂದ ಸ್ವಾಮಿ ಅಂತ ಒಬ್ಬ ಇದ್ದಾನೆ. ಅವನಿಗೆ ಎಂಥದೂ ಗೊತ್ತಿಲ್ಲ, ವೇದದ ಬಗ್ಗೆ ಸಂಸ್ಕೃತ ಬರೋದಿಲ್ಲ, ಏನೂ ಗೊತ್ತಿಲ್ಲ. ಅವನು ವೇದದ ವಿರುದ್ಧ ಮಾತನಾಡಲಿ, ತೊಂದರೆ ಇಲ್ಲ, ಅದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆದರೆ ಅವನು ಸನ್ಯಾಸ ತಗೊಂಡಿರೋದು. ಸನ್ಯಾಸ ಅನ್ನೋದೇ ವೈದಿಕವಾದದ್ದು. ಬೌದ್ಧರು ಅಷ್ಟೇ, ಜೈನರು ಅಷ್ಟೇ, ಅವರೆಲ್ಲ ಸನ್ಯಾಸ ತಗೊಂಡಿದ್ದು ಎಲ್ಲಿಂದ? ವೈದಿಕ ಧರ್ಮದ ಹಿನ್ನೆಲೆಯಲ್ಲಿಯೇ ಸನ್ಯಾಸ ತಗೊಂಡಿದ್ದು. ಮೂಲಭೂತವಾದದ್ದಕ್ಕೆ ವಿರುದ್ಧ ಆದರು, ಅದು ಅತ್ಯಂತ ಅಧರ್ಮ. ಅದನ್ನು ಹೇಳಿದ್ದು, ಸರ್ವೋಪಾಯೈರ್ನಿಯಂತವ್ಯ ಪಾಪೈರ್ನಿಕೃತ ಜೀವನ ಚ್ಯುತ ಸದೈವ ಧರ್ಮೇಭ್ಯ ಕಥಂ ಸ್ವಧರ್ಮ ಮುತ್ಸೃಜ್ಯ ತಾಮಿಚ್ಛೇದುಪಜೀವಿತು. ಯಾವ ಆಯುಧವನ್ನು ಪಡ್ಕೊಂಡಿರ್ತಾನೆ, ಸನ್ಯಾಸ ಅಂತನ್ನುವ ಒಂದು ಆಯುಧವನ್ನು ಪಡ್ಕೊಂಡು ವೇದಕ್ಕೆ ವಿರುದ್ಧವಾಗಿ ಎಲ್ಲರನ್ನು ಬಂಡಾಯ ಎಬ್ಬಿಸುವುದು, ಅದು ಅತ್ಯಂತ ಅಧರ್ಮ ಅಂತಾರೆ. ಸರ್ವೋಪಾಯೈರ್ನಿಯಂತವ್ಯ ಪಾಪೈರ್ನಿಕೃತಿ ಜೀವಿತ ಚ್ಯುತ ಸದೈವ ಧರ್ಮೇಭ್ಯೋ ಧನವಾನ್ ಮದಮಾಶ್ರಿತ. ಆಮೇಲೆ ಹಣವಂತ, ಅವನು
ಪಾಪಿಷ್ಠರಿಂದ ಮಾತ್ರ ನಿಯಂತ್ರಣಕ್ಕೆ ಒಳಪಡುವನಾಗಿರ್ತಾನೆ. ಸಜ್ಜನರಿಂದ ಅವನು ನಿಯಂತ್ರಣಕ್ಕೆ ಒಳಪಡುವನಾಗಿರೋದಿಲ್ಲ. ಅವನು ಧರ್ಮದಿಂದ ಚ್ಯುತನಾಗಿಯೇ ಇರ್ತಾನೆ. ಅವನ ಧರ್ಮ ಎಲ್ಲ ಅಧರ್ಮವೇ, ಅವನ ನಡೆಯೆಲ್ಲ ಅಧರ್ಮವೇ, ಅವನ ಧನ ಎಲ್ಲ ಅಧರ್ಮವೇ. ಉದಾಹರಣೆ ಹೇಳ್ತೇನೆ. ಬ್ರಾಹ್ಮಣರು ಹೆಚ್ಚು ಮಾಡಲಿಲ್ಲ. ಅವರು ಮಡಿ ಅಂತ ಹೇಳಿ ಒಂದು ಅಜ್ಞಾನದಿಂದ ಏನು ಮಾಡಿದ್ರು, ಹಿತ್ತಲಲ್ಲಿ ಕೂಡಿಸಿ ಊಟ ಹಾಕಿದ್ರು ಅಷ್ಟೇ. ಬಿಟ್ರೆ ಅವ್ರ ಮಕ್ಕಳನ್ನ ಅವರೇ ಮುಟ್ಟಿಸ್ಕೊತಾರಿಲ್ಲ ಮಡಿಯಲ್ಲಿ. ಅವ್ರನ್ನ ಅವರೇ ಮುಟ್ಟಿಸ್ಕೊಳ್ಳೋಲ್ಲ. ಕೆಲವೊಮ್ಮೆ ಅಷ್ಟು ಅವ್ರನ್ನ ಅವರೇ ಮುಟ್ಟಿದ್ರೆ ದೊಡ್ಡದು. ಆ ಥರದ ಮಡಿ ಮಾಡೋರು ಕೆಲವರು ಇರ್ತಾರೆ. ಆಯ್ತಾ? ಅಷ್ಟು ಇದು ಅಜ್ಞಾನದಿಂದ ಆಗಿದ್ದು ಪಾಪ. ಅದರಿಂದಾಗಿ ಬ್ರಾಹ್ಮಣರು ಎಲ್ಲರಿಗೂ ಊಟ ಹಾಕಿದ್ದಾರೆ, ಅನ್ಯಾಯ ಮಾಡಿಲ್ಲ. ಮಾಡಿರಬಹುದು, 1% 2% ಮಾಡಿದ್ದಾರೆ, ಇಲ್ಲ ಅನ್ನಲ್ಲ. ಆದರೆ ಬೇರೆಯವರಷ್ಟು ಅನ್ಯಾಯ ಮಾಡಲಿಲ್ಲ. ಆದರೆ ಎಲ್ಲ ಬ್ರಾಹ್ಮಣರ ವಿರುದ್ಧ ಅವರೇ ಅನ್ಯಾಯ ಮಾಡಿದ್ದು, ಜಾತಿ ಸೃಷ್ಟಿ ಮಾಡಿದ್ದೆ ಅವರು ಅಂತ. ಇದೊಂದು ಅನ್ಯಥಾ ಜ್ಞಾನ ಅವ್ರಿಗೆ ಯಾರೋ ಕೊಟ್ಟಿದ್ದಾರೆ, ಮಾಡ್ತಾರೆ. ಎಲ್ಲಿ ನಕ್ಸಲ್ ಬರಿ ಚಳುವಳಿ ಆಯಿತು, ಎಲ್ಲಿ ಮಾವೋವಾದಿಗಳ ಕಮ್ಯುನಿಸ್ಟರ ದಾಳಿ ಆಯಿತು, ಅಲ್ಲಿ ಹೆಚ್ಚಿನ ಜನ ಬ್ರಾಹ್ಮಣರಲ್ಲೇ ಇರಲಿಲ್ಲ. ಅವರು ಈಚೆ ಧರ್ಮದಿಂದಲೂ ಚ್ಯುತರಾಗಿದ್ರು. ಮಾವೋಯಿಸ್ಟ್ಗಳಿಗೆ, ಕಾಮ್ರೇಡ್ಗಳಿಗೆ ಹೆದರಿ ನಡುಗ್ತಾ ಇದ್ರು. ಅವ್ರ ಧನ ಎಂಥದ್ದು? ಅಧರ್ಮವೇ. ಅದರಿಂದ ಧನಮಿತ್ಯೇವ ಪಾಪಾನಾಂ ಸರ್ವೇತಾಮಿಹ ನಿಶ್ಚಯ. ಯಾರಿಗೆ ಧನ ಮಾತ್ರದಿಂದ ಮದ ಬರುತ್ತೋ ಅವರು ಪಾಪಿಷ್ಠರು ಅಂತಲೇ ನಿಶ್ಚಯ. ಅವಿವಾಹ್ಯಾಶ ಸಂಭೋಜ್ಯಾ ನಿಕೃತ್ಯ ನಿರಯಂ ಗತಾಃ ಚ್ಯುತಾದೇವ ಮನುಷ್ಯೇಭ್ಯೋ ಯಥಾ ಪ್ರೇತಾಸ್ತಥೈವ ಚ. ಯಾರು ಈ ಧನ ಅನ್ನುವ ಮದದಿಂದ ದಾರಿ ತಪ್ಪಿ ವಿವಾಹಕ್ಕೆ ಯೋಗ್ಯರಲ್ಲ, ಜೊತೆಗೆ ಉಣ್ಣಲು ಯೋಗ್ಯರಲ್ಲ, ದೇವತೆಗಳಿಂದಲೂ ದೂರವಾಗಿ ಮನುಷ್ಯತ್ವದಿಂದಲೂ ದೂರ ಆಗಿರ್ತಾರೆ, ಅವರು ಯಥಾ ಪ್ರೇತಾಃ ತಥೈವ ಚ. ಧನ ದಾನ ದುಃಖತರಂ ಜೀವಿತಂ ದಿಕ್ಪ್ರಯೋಜನಂ ಇದಂ ನ ರೋಚತಾಂ ಧರ್ಮ ಇತಿ ವಾಚ್ಯಂ ಪ್ರಯತ್ನತಃ. ಹಣವನ್ನ ತೆಗೆದುಕೊಳ್ಳೋದ್ರಿಂದಲೇ ದುಃಖ ಆಗತ್ತೆ. ಯಾವಾಗ ಅಂದರೆ ಹೀಗಿದ್ದಾಗ, ಈ ತರಹದ ಶ್ರೀಮಂತಿಕೆ ಇದ್ದಾಗ. ಧನವನ್ನು ಕೊಡೋದ್ರಿಂದ ದುಃಖ ಆಗತ್ತೆ, ಧನವನ್ನು ದಾನ ಮಾಡದೇ ಇರೋದ್ರಿಂದ ದುಃಖ ಆಗತ್ತೆ. ಈ ತರಹ ಇದ್ದಾಗ ಇದಂ ನ ರೋಚತಾಂ ಧರ್ಮ ಇತಿ ವಾಚ್ಯಂ ಪ್ರಯತ್ನತಃ. ಆಗ ನೀವು ಹಣ ಕೊಡೋದು ಯಾಕೆ? ನಿಮ್ಮ ಟೆನ್ಷನ್ ಪರಿಹಾರ ಆಗಲಿಕ್ಕೆ. ಭೀತಿಯಿಂದ ಹಣ ಕೊಡೋದು. ಸ್ಲೀಪರ್ ಸೆಲ್ಗೆ ಹಣ ಕೊಡ್ತಾರೆ, ಯಾವುದೋ ಒಂದು ಉಗ್ರಗಾಮಿ ಸಂಘಟನೆಯ ಮೇಲೆ ಭಯಪಟ್ಟು ಹಣ ಕೊಡ್ತಾರೆ. ಅನುಕಂಪೆ ಇರುವವರು ಅಂತ ಅದಕ್ಕೆ ಹೆಸರು. ಅನುಕಂಪೆ ಅಲ್ಲ, ಇವ್ರಿಗೆ ಭಯ ಇರುತ್ತೆ. ಅದೆಲ್ಲ ಇದಂ ನರೋಚತಾಂ ಧರ್ಮ. ಈ ತರಹ ಧರ್ಮ ಇದ್ರೆ ಮಾಡಬೇಡಿ ಅಂತ ಹೇಳ್ಬೇಕಂತ ಅವ್ರಿಗೆ. ನಿಮ್ಗಿದೇನಾದ್ರು ಧರ್ಮ ಅಂತ ಅನ್ಸಿದ್ರೆ ಮಾಡಬೇಡಿ ಇದನ್ನ ಅಂತ ಅನ್ಬೇಕಂತ ಅವ್ರಿಗೆ. ನ ಕಶ್ಚಿದಸ್ತಿ ಪಾಪಾನಾಂ ಧರ್ಮ ಇತ್ಯೇತ ನಿಶ್ಚಯ ತಥಾ ವಿಧಂಚ ಯೋ ಹನ್ಯಾತ್ ನ ಸ ಪಾಪೇನ ಲಿಪ್ಯತೆ. ಪಾಪಿಷ್ಠರಿಗೆ ಧರ್ಮ ಅನ್ನೋದಿಲ್ಲ, ಅಂಥವರನ್ನ ಕೊಂದ್ರೆ ಪಾಪ ಇಲ್ಲ. ಪಾಪಿಷ್ಠರು ಅಂದರೆ ಇವರೇ, ಯಾರ ಹಣ, ಯಾರ ಒಟ್ಟು ಜೀವನದ ನಡೆ ಧರ್ಮದ ಜ್ಞಾನದ ಕಡೆಗಿರೋದಿಲ್ವೋ, ವೈರಾಗ್ಯದ ಕಡೆಗಿರೋದಿಲ್ವೋ, ದೇವತೆಗಳ ಕಡೆಗಿರೋದಿಲ್ವೋ, ಮನುಷ್ಯರ ಕಡೆಗಿರೋದಿಲ್ವೋ, ಯಾವುದಕ್ಕೂ ಪ್ರಯೋಜನವಿರದ ಈ ಒಂದು ಬದುಕು, ಅದನ್ನ ಪಾಪ ಅಂತ ಹೇಳೋದು. ಸ್ವಕರ್ಮಣ ಹತಂ ಹಂತಿ ಹತ ಏವತ ಹನ್ಯತೆ ತೇಷು ಯಸ್ಸಮಯಂ ಕಶ್ಚಿತ್ ಕುರ್ವೀತ ಹತ ಬುದ್ಧಿಷು.
ತಮ್ಮ ಕರ್ಮದಿಂದ ಈಗಾಗಲೇ ಸತ್ತವರು ಕೊಲ್ಲೋದು, ಅಧರ್ಮಿಷ್ಠರು ಯಾರಿದ್ದಾರೆ ತಮ್ಮ ಕರ್ಮದಿಂದ ಈಗಾಗಲೇ ಸತ್ತೋಗಿದ್ದಾರೆ ಅವ್ರನ್ನ ಕೊಲ್ಲೋದು. ಅವರಲ್ಲಿ ಶಾಸ್ತ್ರವನ್ನು ನೋಡಿಕೊಂಡು ಯಾರು ಯೋಚನೆ ಮಾಡ್ತಾರೆ ಅದು ಪ್ರಯೋಜನ ಇಲ್ಲ. ಕಾಗೆಗಳು, ನಾಯಿಗಳು ಈ ತರಹದ ಯೋನಿಯನ್ನು ಹೊಂದುತ್ತಾರೆ ಇಂಥವ್ರು ಅನುಕಂಪೆ ತೋರಿಸಿದವರು. ನೀವು ಇವತ್ತು ನೋಡಿ, ವೀರಪ್ಪನನ್ನ ಹೀರೋ ಅಂತ ಪರಿಭಾವಿಸಿದವರು ಎಷ್ಟು ಜನ ಇದ್ದಾರೆ ಗೊತ್ತಾ? ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಅಂಥವ್ರಲ್ಲ. ತೇಷು ಯಸ್ ಸಮಯಂ ಕಶ್ಚಿತ್ ಕುರ್ವೀತ ಹತಬುದ್ಧಿಚು. ಅವ್ರಿಗೆ ಬುದ್ಧಿ ಇಲ್ಲ. ಆ ಬುದ್ಧಿ ಇಲ್ಲದವರಿಗೆ ಸಮಯಂ ಕಶ್ಚಿತ್ ಕುರ್ವೀತ ಅವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಾರೆ, ಅವರನ್ನ ಸಮರ್ಥನೆ ಮಾಡ್ತಾರೆ. ಕಾಗೆಗಳ ಹಾಗೆ, ನಾಯಿಗಳ ಹಾಗೆ. ಊರ್ಧ್ವಂ ದೇಹ ವಿಮೋಕ್ಷಾಂತೆ ಭವಂತಿ ಏತಾಸು ಯೋನಿಷು. ಅದರಿಂದಾಗಿ ಬೆಂಗಳೂರು ನಗರದಲ್ಲಿ ನಾಯಿಗಳು ಜಾಸ್ತಿ ಆದರೆ ಕಾರಣ ಏನು? ಬಹಳ ಜನ ಕೆಟ್ಟವ್ರಿಗೆ ಸಪೋರ್ಟ್ ಮಾಡಿರೋರೇ ಈಗ ಇರೋರು ಇಲ್ಲಿ. ಕಾಗೆಗಳು ಜಾಸ್ತಿ ಆಗಿರುತ್ತೆ, ನಿಜವಾಗಿಯೋ ಸುಳ್ಳಲ್ಲ, ಇದು ಶಾಸ್ತ್ರವಿಹಿತವಾದದ್ದು. ನೋಡಿ, ಒಂದು ನಗರದಲ್ಲಿ ನಾಯಿ ಜಾಸ್ತಿ ಆಯಿತು, ನಾಯಿ ಬಗ್ಗೆ ಪ್ರೀತಿ ಜಾಸ್ತಿ ಆಯಿತು ಅಂದರೆ ಕಳ್ಳರ ಬಗ್ಗೆ ಪ್ರೀತಿ, ಕಳ್ಳರ ಬಗ್ಗೆ ಗೌರವ, ಕಳ್ಳರ ಬಗ್ಗೆ ಅಭಿಮಾನ ಇಟ್ಕೊಂಡಿರೋರು ಜಾಸ್ತಿ ಆಗಿದ್ದಾರೆ ಅಂತ ಅರ್ಥ. ಯಸ್ಮಿನ್ ಯಥಾ ವರ್ತತಿಯೋ ಮನುಷ್ಯಃ ತಸ್ಮಿನ್ ತಥಾ ವರ್ತಿತವ್ಯಸ್ಸ ಧರ್ಮಃ ಮಾಯಾಚಾರೋ ಮಾಯಯಾ ಬಾಧಿತವ್ಯಃ ಸಾಧ್ವಾಚಾರ ಸಾಧುನೈವಾಭ್ಯುಪೇಯಃ. ಇದು ಕಡೆಯದ್ದು ಇದರ ಸಾರ. ಯಾರು ಯಾವ ರೀತಿ ಇರ್ತಾರೋ ಅವನನ್ನು ಹಾಗೆ ಟ್ರೀಟ್ ಮಾಡಬೇಕು. ಯಸ್ಮಿನ್ ಯಥಾ ವರ್ತತಿ ಯೋ ಮನುಷ್ಯಃ ತಸ್ಮಿನ್ ತಥಾ ವರ್ತಿತವ್ಯ ಸಧರ್ಮಃ ಮಾಯಾಚಾರೋ ಮಾಯಯಾ ಬಾಧಿತವ್ಯ. ಮೋಸ ಮಾಡುವವರಾದ್ರೆ ಮೋಸದಿಂದಲೇ ಅವರನ್ನ ಕಂಟ್ರೋಲ್ ಮಾಡಬೇಕು. ಸಾಧ್ವಾಚಾರ ಸಾಧುನೈವಾಭ್ಯುಪೇಯ. ಒಳ್ಳೆಯವರನ್ನು ಒಳ್ಳೆಯ ರೀತಿಯಾಗಿಯೇ ನೀವು ಹೊಂದಬೇಕು. ಹೀಗೆ ಶಾಂತಿ ಪರ್ವಣಿ ಶತತಮೋಧ್ಯಾಯ. ಇಷ್ಟಾದ ಮೇಲೆ 101ನೇ ಅಧ್ಯಾಯದಲ್ಲಿ ಅವನು ಕೇಳ್ತಾನೆ, ಕ್ಲಿಶ್ಯಮಾನೇಷು ಭೂತೇಷು ತೈಸ್ತೈರ್ಭಾವ ಪೃಥಕ್ ಪೃಥಕ್. ಕಷ್ಟಗಳಿಂದ ಪಾರಾಗೋದು ಹೇಗೆ, ಈ ಪಾಪಗಳಿಂದ ಪಾರಾಗೋದು ಹೇಗೆ ಅಂತ ಅವನು ಕೇಳ್ತಾನೆ ಯುಧಿಷ್ಠಿರ. ಅದಕ್ಕೆ ಉತ್ತರ ಭೀಷ್ಮಾಚಾರ್ಯರದ್ದು. ಅದನ್ನು ನಾವು ನಾಳೆ ನೋಡೋಣ. ಇಷ್ಟು. ಇದೆ, ನಾಳೆ ನೋಡುವ. ಕೃಷ್ಣಾರ್ಪಣ.